ನಾವು ಯಾರಿಗೆ ಮತ ಹಾಕ್ತೇವೆ ಅಂತ ಕೇಳುವುದು ತಪ್ಪು, ಯಾರಿಗೆ ಮತ ಹಾಕಿದ್ದೇವೆ ಅಂತ ಹೇಳುವುದು ತಪ್ಪು. ಯಾಕಂದ್ರೆ ಇದು ಗುಪ್ತ ಮತದಾನ. ಈ ಏಜೆನ್ಸಿಗಳ ಮಾತನ್ನ ಕೇಳಿಕೊಂಡು ಇವರೇ ಆದಂತ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ತಕ್ಕಂಥ, ಒಂದು ಹವಾ ಹುಟ್ಟಿಸ್ತಕ್ಕಂಥ, ಒಂದು ಸುನಾಮಿಯನ್ನು ಎಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ. ಈ ಸಮೀಕ್ಷೆಗಳು ಅನ್ನೋದೇ ದೊಡ್ಡ ಭ್ರಮೆ, ಜನರನ್ನು ಯಾಮಾರಿಸೋ ಕೆಲಸ ಅಲ್ವಾ ನಿಮ್ದು? ಹಾಗಾದ್ರೆ ಎಕ್ಸಿಟ್ ಪೋಲ್ ಅನ್ನುವುದೇ ಒಂದು ಕಾರ್ಪೊರೇಟ್ ದಂಧೆ. ಅಂದ್ರೆ ಯಾವುದೋ ಒಂದು ಪಕ್ಷಕ್ಕೆ ಮಾರ್ಕೊಂಡಿದ್ದೀರಿ ನೀವು. ಹೇಗೂ ನಮ್ಮ ಮಾಧ್ಯಮಗಳಿದಾವಲ್ಲ, ಸೆಟಲೈಟ್ ಮಾಧ್ಯಮಗಳು ಅಂತ ಏನು ಹೇಳ್ತೀವಲ್ಲ, ಈ ಮಾಧ್ಯಮಗಳು ಈಗಾಗಲೇ ಯಾವುದೋ ಪಕ್ಷದಲ್ಲಿ ಐಕ್ಯ ಆಗಿರ್ತವೆ. ಅದಕ್ಕೆ ಗೋಧಿ ಮಾಧ್ಯಮಗಳು ಅಂತ ಹೇಳ್ತೀವಿ. ಒಂದೇ ಒಂದು ಪಕ್ಷದ ಪರವಾಗಿ, ಒಂದು ಪಕ್ಷದ ಒಬ್ಬ ನಾಯಕನಿಗೆ ನಿಷ್ಠನಾಗಿ ನೀವು ವರದಿಗಳನ್ನ, ರಿಪೋರ್ಟ್ಗಳನ್ನ ತಯಾರಿಸ್ತೀರಲ್ವಾ, ನೀವು ಮೊದಲನೇದಾಗಿ ನಿಮ್ಮ ಆತ್ಮಸಾಕ್ಷಿಯನ್ನ ಕೇಳ್ಕೊಳ್ರಿ. ಎಕ್ಸಿಟ್ ಪೋಲ್ ಅಲ್ಲಿ ಬಿಜೆಪಿ ಪ್ರಚಂಡ ಬಹುಮತ ಅಂತ ಹೇಳುತ್ತೆ, ಇನ್ನೊಂದು 4-5 ಏನ್ ಮಾಡ್ತವೆ, TMC ಪ್ರಚಂಡ ಬಹುಮತ ಅಂತ ಹೇಳುತ್ತೆ. ಹಾಗಾದ್ರೆ ಇವರು ಎರಡರ ಮಧ್ಯದಲ್ಲಿ ಯಾರನ್ನ ಜನ ನಂಬಬೇಕು? ಇವನು ಯಾರೋ ಅನುರಾಗ್ ಠಾಕೂರ್ ಅಂತ ಹೇಳ್ಬಿಟ್ಟು ಅವನೇನು ಹೇಳ್ತಾನೆ, ಗೋಲಿ ಮಾರೋ ಸಾಲೋಂಕೋ ದೇಶಕ್ಕೂ ಗದ್ದಾರೋಂಕೋ ಅಂತ ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತಿರಲ್ಲ ಸ್ವಾಮಿ. ಹಂಗಲ್ಲ, ಈ ಜನಪ್ರತಿನಿಧಿ ಆಗೋರು ಇದ್ದಾರಲ್ಲ, ಇವರು ಮತದಾರನ ಆಯ್ಕೆ ಮಾಡ್ತಾ ಇದಾರೆ. ಯಾರು ಇರಬೇಕು, ಯಾರು ಇರಬಾರ್ದು ಪಟ್ಟಿಯಲ್ಲಿ ಅಂತ. ಇದಕ್ಕಿಂತ ದೊಡ್ಡ ದುರಂತ ಸಂವಿಧಾನದಲ್ಲಿ ಇರೇನ್ರಿ? ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಕಳೆದ ಒಂದು ವಾರದಿಂದ ಚುನಾವಣೋತ್ತರ ಸಮೀಕ್ಷೆ ಅಂದರೆ ಏನು ಎಕ್ಸಿಟ್ ಪೋಲ್ಗಳದ್ದು ನಡೀತಾ ಇದೆಯಲ್ಲ, ಅದರದ್ದೇ ಹಾವಳಿ ತುಂಬ ತುಂಬಿಕೊಂಡಿದೆ. ಬಟ್ ನಿಜಕ್ಕೂ ಈ ಎಕ್ಸಿಟ್ ಪೋಲಲ್ಲಿ ಅಂದರೆ ನಿಜಕ್ಕೂ ಮತದಾನದ ಎಣಿಕೆ ನಂತರ ಯಾರು ಜಯಮಾಲೆಯನ್ನು ಧರಿಸ್ತಾರೆ ಅನ್ನೋದು ಪ್ರಶ್ನೆ. ಆದರೆ ಈ ಎಕ್ಸಿಟ್ ಪೋಲ್ಗಳದ್ದು ಎಷ್ಟು ಸತ್ಯ ಇದೆ, ಎಷ್ಟು ಹುಸಿ ಇದೆ, ಎಷ್ಟು ಸತ್ಯ ಇದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇವತ್ತು ಶನಿವಾರ, ನಾಳೆ ಬಿಟ್ಟು ನಾಡಿದ್ದು ಅಂದರೆ ಭಾನುವಾರ ನಮ್ಮದು ಸೋಮವಾರ, ಅಂದರೆ ಸೋಮವಾರ ದಿನ ನಮ್ಮದು ಮತದಾನದ ಎಣಿಕೆ ಆಗುತ್ತೆ. ಹಾಗಾಗಿ ಅದರ 2 ದಿನದ ಹಿಂದೆ ಇಟ್ಕೊಂಡು ನಾವು ನಿಜವಾಗಲೂ ಚುನಾವಣೋತ್ತರ ಸಮೀಕ್ಷೆ ಎಕ್ಸಿಟ್ ಪೋಲಲ್ಲಿ ಬರೋದೆಲ್ಲ ಸತ್ಯನಾ, ಅಥವಾ ಅದರಿಂದ ಏನು ಹೇಳಕ್ಕೆ ಹೋಗ್ತಿದ್ದಾರೆ ಅನ್ನೋದನ್ನು ಇದನ್ನೆಲ್ಲ ಇಟ್ಕೊಂಡು ಇವತ್ತಿನ ಚರ್ಚೆಯಲ್ಲಿ ಮಾತಾಡೋದಕ್ಕೆ ಹೋಗ್ತಾ ಇದ್ವಿ. ನಮ್ಮ ಜೊತೆಗಿದ್ದಾರೆ ಶಶಿಕಾಂತ್ ಹೇಳಿ, ರಾಜಕೀಯ ವಿಶ್ಲೇಷಕರು ಮತ್ತು ರಂಗಕರ್ಮಿಗಳು. ಸರ್ ನಮಸ್ಕಾರ. ಸರ್, ಈಗೇನು ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆಯಲ್ಲ, ಇದರಲ್ಲಿ ನನಗನ್ಸಿರೋದಾಗೆ ಬಹುತೇಕ BJPಗೆ ಮನ್ನಣೆ ಸಿಗ್ತದೆ, BJP ಗೆಲ್ಬೋದು ಅನ್ನೋದೊಂದು ಮಾತು ಕೇಳಿ ಬರ್ತಿದೆ. ಆದರೆ ನಿಜಕ್ಕೂ ಏನು ರಿಸಲ್ಟ್ ಬರ್ಬೋದು ಅನಿಸುತ್ತೆ, ಮತ್ತು ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ ಸತ್ಯನಾ ಅಂತ ಸರ್? ಇಲ್ಲ, ಆ ಥರ ಏನಿಲ್ಲ. ಮೊದಲನೇದಾಗಿ ಪಂಚರಾಜ್ಯ ಅಲ್ಲ, 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ ಚುನಾವಣೆ ಆಗಿರೋದು. ಅಂತಿಮ ಮತದಾನ ಹಂತ 29ನೇ ತಾರೀಕಿಗೆ ಮುಗಿದೋಗಿದೆ, ಏಪ್ರಿಲ್ 29ಕ್ಕೆ. ಅದಾದ ನಂತರವೂ ಸಹಿತ ಈ ಎಕ್ಸಿಟ್ ಪೋಲ್ ಅನ್ನುವಂಥದ್ದು, ಎಕ್ಸಿಟ್ ಪೋಲ್ ಅಂತಂದ್ರೆ ಚುನಾವಣೋತ್ತರ, ಚುನಾವಣೆ ಆದ ನಂತರ, ಚುನಾವಣೆಗೆ ಮುಂಚೆಯೂ ಸಹಿತ ಒಂದು ಪೋಲ್ ಆಗುತ್ತೆ. ಅದಕ್ಕೆ ಒಪಿನಿಯನ್ ಪೋಲ್ ಅಂತೀವಿ ನಾವು. ಒಪಿನಿಯನ್ ಪೋಲ್ ಅಂದರೆ ಮನೆಗೆ ಹೋಗ್ಬಿಟ್ಟು ಕೆಲವು ಜನ ಸರ್ವೆ ಮಾಡ್ತಾರೆ, ಈ ಟ್ರೆಂಡ್ ಹೇಗಿದೆ, ಯಾರಿಗೆ ನೀವು ಮತ ಕೊಡ್ತೀರಾ ಅಂತೇಳ್ಬಿಟ್ಟು ಕೇಳ್ತಾರೆ. ಇದರಲ್ಲಿ ಒಂದು 5,000 6,000 ಜನ, ಅವ್ರು ದ್ಯಾಟ್ ಇಸ್ ಕಾಲ್ಡ್ ಸ್ಯಾಂಪಲ್ಸ್ ಅಂತ ಹೇಳ್ತೀವಿ ನಾವು. ಆ ಸ್ಯಾಂಪಲ್ಸ್ಗಳನ್ನ ತೆಗೆದುಕೊಂಡು ಬಂದು ಒಂದು ಡಾಟಾ ಮಾಡಿಕೊಂಡು ಆಮೇಲೆ ಈ ಸರ್ತಿ ಈ ಥರ ಟ್ರೆಂಡ್ ಇದೆ, ಈ ರೀತಿಯಾಗಿ ಜನರು ಇಂಥ ಪಕ್ಷವನ್ನು ಬೆಂಬಲಿಸ್ತಾರೆ ಅಂತ ಇವರೇ ಒಂದು ಗಿನಿಶಾಸ್ತ್ರ ಹೇಳಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಒಪಿನಿಯನ್ ಪೋಲ್ ಅಂತ ಹೇಳ್ತೀವಿ. ಸೊ ಒಪಿನಿಯನ್ ಪೋಲಲ್ಲಿ ಕಾನೂನುಬದ್ಧವಾಗಿ ನೋಡಿದರೆ ಅಥವಾ ನೈತಿಕವಾಗಿಯೂ ಸಹಿತ ಒಪಿನಿಯನ್ ಪೋಲ್ ಮಾಡೋದು ತಪ್ಪು. ಯಾಕೆ ಹೇಳಿ? ಅದು ಇನ್ಫ್ಲೂಯೆನ್ಸ್ ಮಾಡ್ತೀರಿ ನೀವು ಮತದಾರರ ಮೇಲೆ ಪ್ರಭಾವ. ಹೌದು, ಈ ಸರ್ತಿ ಬಂದಾಗ ಇದು ಕಾಂಗ್ರೆಸ್ಗೆ ಹೆಚ್ಚು ಬಹುಮತ ಇದೆ, ಆ ಟ್ರೆಂಡ್ ಇದೆ, ಅಥವಾ ಈ ಥರ BJPಗೆ ಇಂಥ ಒಂದು ಮಹಾನ್ ಟ್ರೆಂಡ್ ಇದೆ, ಬಿರುಗಾಳಿ, ಈ ರೀತಿಯಾದಂಥ ಸುನಾಮಿ ಅಂತೆಲ್ಲ ಇವರು ಪ್ರಚಾರ ಮಾಡಿದರೆ ಅಲ್ಲಿ ನಮ್ಮ ಮಾಧ್ಯಮಗಳ ಮೂಲಕ. ಸೊ ಅವಾಗ ಜನರಿಗೆ ಏನಾಗುತ್ತೆ, ಅರೆ ಹೌದಲ್ವಾ, ಇಂಥ ಎಕ್ಸ್ ಅನ್ನೋ ಒಂದು ಪಾರ್ಟಿ ಇಷ್ಟು ಬಹುಮತ ಬರುತ್ತೆ ಅಂತಂದ ಮೇಲೆ ನಾನು ವಾಯ್ ಪಾರ್ಟಿನ ಯಾಕೆ ಹೇಳಬೇಕು, ಗೆಲೋ ಪಾರ್ಟಿ ಹಾಕೋಣ ಮತನ? ಅಂದರೆ ಅಲ್ಲಿ ಏನಾಗುತ್ತೆ, ನೀವು ಇನ್ಫ್ಲೂಯೆನ್ಸ್ ಮಾಡ್ತೀರ ಮತದಾರರನ್ನ. ಆಮೇಲೆ ನಮ್ಮ ಯಾವುದೇ ಎಕ್ಸಿಟ್ ಪೋಲ್ ಅಥವಾ ಮಾಡ್ತಕ್ಕಂಥ ಏಜೆನ್ಸಿಗಳಿದಾರಲ್ಲ ಅವರಾಗಿರಲಿ, ಅಥವಾ ಅದನ್ನು ಪ್ರಚಾರ ಮಾಡ್ತಕ್ಕಂಥ ಈ ಮಾಧ್ಯಮಗಳಿದಾವಲ್ಲ, ಇವುಗಳು ಸಹಿತ ಯಾವ್ಯಾವುದೋ ಒಂದು ಪಕ್ಷಕ್ಕೆ, ಯಾವುದಾವುದೋ ಒಂದು ರೀತಿಗೆ ಒಂದು ನಿಷ್ಠೆಯಾಗಿಂದ ಇರ್ತಾರೆ, ಜೋತ್ ಬಿದ್ದಿರ್ತಾರೆ. ಹೌದು, ಅವರು ಯಾರೂ ಸಹಿತ ಈ ಬ್ಯಾಲೆನ್ಸ್ಡ್ ಆಗಿ ಪ್ರಾಮಾಣಿಕವಾಗಿ ಇರೋದನ್ನ ಇದ್ದಂಗೆ ಹೇಳೋದಿಲ್ಲ. ಸೊ ಆದ್ದರಿಂದ ಯಾವುದೋ ಒಂದು ಪಕ್ಷದ ಪ್ರಲೋಭನೆಗೆ ಒಳಗಾಗಿ ಒಂದು ಪಕ್ಷದ ಪರವಾಗಿ ಒಂದು ವೇವನ್ನು ಕ್ರಿಯೇಟ್ ಮಾಡ್ತಾರೆ.
ಈ ರೀತಿಯಾಗಿ ನೋಡಿ ಈ ಸರ್ತಿ ಇಂಥದಕ್ಕೆ ಹೆಚ್ಚು ಜನ ಇಷ್ಟಪಡ್ತಾ ಇದ್ದಾರೆ, ಹೆಚ್ಚು ಮತಗಳು ಬೀಳ್ತವೆ, ಇವರೇ ಆರಿಸಿ ಬರ್ತಾರೆ, ಸರ್ಕಾರ ಬದಲಾಗಿ ಹೋಗ್ಬಿಡುತ್ತೆ, ಸರ್ಕಾರ ಭೂಕಂಪ ಹಾಗೆ ಹೀಗೆ ಅಂತ ಏನೇನೋ ಶಬ್ದಗಳನ್ನು ಬಳಸಿ ಮತದಾರರ ಮೇಲೆ ಇವರೇ ಒಂದಿಷ್ಟು ಬಾಂಬ್ಗಳನ್ನ ಹಾಕಕ್ಕೆ ಶುರು ಮಾಡ್ಬಿಡ್ತಾರೆ. ನೋಡಿ ಹೀಗಿದೆ ಹೀಗಿದೆ ಅಂತ. ಯೂಶ್ವಲಿ ನಮ್ಗೆ ಏನು ಮಾಡ್ತೀವಿ ನಾವು ಅಂತಂದರೆ ಎಲ್ಲರೂ ಸಹಿತ ಅರೆ ಸೋಲೋ ಪಕ್ಷಕ್ಕೆ ಯಾಕಪ್ಪ ಮತ ಹಾಕಬೇಕು, ಸೋಲೋ ಅಭ್ಯರ್ಥಿಗೆ ಯಾಕಪ್ಪ ಮತ ಹಾಕಬೇಕು, ಎಲ್ಲೋ ಅವನೇ ಕೆಲಸನ ಬಿಡು, ಸರಿ ಅವನಿಗೆ ಯಾಕೆ ಬಿಡೋಣ ಬಿಡು ಅಂತ ನಾವು ಮಾತಾಡ್ಕೋತೀವಿ ಅಥವಾ ಹಾಕ್ತೀವಿ. ಹೌದು, ನಾವು ಯಾರಿಗೆ ಮತ ಹಾಕ್ತೇವೆ ಅಂತ ಕೇಳುವುದು ತಪ್ಪು, ಯಾರಿಗೆ ಮತ ಹಾಕಿದ್ದೇವೆ ಅಂತ ಹೇಳುವುದು ತಪ್ಪು. ಯಾಕಂದ್ರೆ ಇದು ಗುಪ್ತ ಮತದಾನ ಅಲ್ವಾ? ಹೌದು, ಗುಪ್ತ ಮತದಾನ ಇದ್ದಾಗ ಯಾರಿಗೂ ಗೊತ್ತಾಗದ ಹಾಗೆ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಅಭ್ಯರ್ಥಿಗೆ, ಇಷ್ಟ ಆಗ್ತಕ್ಕಂಥ ಪಕ್ಷಕ್ಕೆ ಮತವನ್ನ ಹಾಕಿ ಸುಮ್ಮನೆ ಬರಬೇಕು ಅನ್ನೋದು ನಮ್ಮ ಸಂವಿಧಾನ ಹೇಳುತ್ತಲ್ವ. ಅದ್ರ ವಿರುದ್ಧವಾಗಿ ಏನು ಮಾಡ್ತಾರೆ ಈ ಮಾಧ್ಯಮದವರು, ಈ ಏಜೆನ್ಸಿಗಳ ಮಾತನ್ನು ಕೇಳಿಕೊಂಡು ಇವರೇ ಆದಂಥ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ತಕ್ಕಂಥ, ಒಂದು ಹವಾ ಹುಟ್ಟಿಸ್ತಕ್ಕಂಥ, ಒಂದು ಸುನಾಮಿಯನ್ನು ಎಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಇದು ಎಕ್ಸಿಟ್ ಪೋಲ್ ಅಂತ. ಆಯ್ತಪ್ಪ ನೀವು ಏನು ಮಾಡ್ತಿರೋ ಮಾಡ್ಕೊಳ್ಳಿ, ಚಿಂತೆ ಇಲ್ಲ ನಮಗೆ. ಈ ಎಕ್ಸಿಟ್ ಪೋಲ್ ಅಂತಂದ್ರೆ ಏನು? ಎಕ್ಸಿಟ್ ಪೋಲ್ ಅಂತಂದರೆ ಚುನಾವಣೆ ಆಗತ್ತೆ, ಮತದಾನ ಆಗತ್ತೆ, ಎಲ್ಲರೂ ಮತ ಹಾಕ್ತಾರೆ ಬಂದು, ಆಯಿತಾ? ಅದು ಆದಮೇಲೆ ಏನು ಮಾಡ್ತಾರೆ, ಈ ಮತದ ಕೇಂದ್ರ ಇರುತ್ತಲ್ಲ, ಮತದಾನ ಕೇಂದ್ರದ ಹೊರಗಡೆಗೆ ಕೆಲವು ಕಡೆ ಒಬ್ಬೊಬ್ಬರು ಇವರು ಏಜೆಂಟ್ನ ಬಿಟ್ಟಿರ್ತಾರೆ. ಯಾರೋ ಇಂಡಿಯಾ ಟುಡೇ ಆಗಿರ್ಬೋದು ಅಥವಾ ಚಾಣಕ್ಯ ಆಗಿರ್ಬೋದು, ಇವರು ಒಂದಿಷ್ಟು ಏಜೆನ್ಸಿಗಳಿದ್ದಾವೆ. ಅವರು ಒಂದು ಏಜೆಂಟ್ನ ಬಿಟ್ಬಿಟ್ಟು ಅಲ್ಲಿಂದ ಮತ ಹಾಕಿ ಬರ್ತಾನಲ್ವ, ಬಂದವ್ರಿಗೆ ಹೋಗ್ಬಿಟ್ಟು ಕೇಳ್ತಾರೆ, ನೀವು ಹೇಗಿದೆ ಟ್ರೆಂಡು, ಯಾರಿಗೆ ಮತ ಹಾಕಿದಿರಿ, ಯಾವ ಪಕ್ಷಕ್ಕೆ, ಈ ಸರ್ತಿ ಯಾವ್ದು ಬರ್ಬೋದು, ಆಯಿತಾ, ನೀವು ಯಾವ ಊರವರು, ನೀವು ಯಾವ ಜಾತಿ ಸಪೋರ್ಟ್ ಮಾಡ್ತೀರಿ, ಈ ರೀತಿಯಾದಂಥ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಎಕ್ಸಿಟ್ ಪೋಲ್ ಅದನ್ನ ಇದು ಚುನಾವಣೆ ಮತದಾನ ಮುಗಿದ ನಂತರ ಹೊರಗಡೆ ಯಾರು ಬರ್ತಾರಲ್ವಾ ಅವರಿಗೆ ಇವ್ರು ಕೇಳೋ ಏಜೆಂಟ್ಗಳು ಕೇಳೋ ಪ್ರಶ್ನೆಗಳು. ಇದಕ್ಕೆ ಅವ್ರು ಏನು ಹೇಳ್ತಾರೆ, ಸರ್ವೆ ಅಂತ ಹೇಳ್ತಾರೆ. ನಾವು ವೈಜ್ಞಾನಿಕವಾಗಿ ಸರ್ವೆ ಮಾಡ್ತೀವಿ, ಜನರನ್ನು ಮಾತಾಡಿಸಿದ್ದೀವಿ, ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಕೇಳಿದ್ದೀವಿ, ಅವುಗಳೆಲ್ಲವನ್ನು ಸೇರಿಸಿ ಡಾಟಾ ಕಲೆಕ್ಟ್ ಮಾಡಿ ಒಂದು ವೈಜ್ಞಾನಿಕವಾದಂಥ ಸರ್ವೆ ಮಾಡಿದ್ದೇವೆ, ಅದರ ರಿಪೋರ್ಟ್ ಇಲ್ಲಿದೆ, ದಿಸ್ ಈಸ್ ಕಾಲ್ಡ್ ಎಕ್ಸಿಟ್ ಪೋಲ್ ಅಂತ ಹೇಳ್ತಾರೆ. ಆಯ್ತಪ್ಪ, ಅಲ್ರಿ ಕೋಟ್ಯಾಂತರ ಜನ ಮತ ಹಾಕ್ತಾರೆ, ನೀವು ಒಂದು ಸಾವಿರಾರು ಜನಕ್ಕೆ ಹೋಗ್ಬಿಟ್ಟು ಕೇಳ್ತೀರಾ? ಸಾವಿರಾರು ಜನಕ್ಕೆ ನೀವು ಕೇಳಿದ ಮೇಲೆ ಅವ್ರು ಏನು ಹೇಳ್ತಾರೆ ನಿಮಗೆ? ಆಮೇಲೆ ಇವ್ರು ಯಾರಾದರೂ ಯಾವತ್ತಾದ್ರೂ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೇಳಿದಾರೆ? ಅವರು ಮತಕೇಂದ್ರಗಳು ಮಾತ್ರ ಕೇಳೋದು, ಹೌದು, ಎಲ್ಲ ಕಡೆ ಹೋಗ್ತಾರೆ ಕೆಲವು ಜನ. ಆದರೆ ಒಂದಿಷ್ಟು ಇನೋವಾ ಕಾರ್ ಮಾಡ್ಕೊಂಡಿರ್ತಾರೆ, ಒಂದು ಕಡೆ ಮತದಾನ ಕೇಂದ್ರ ಆದ ತಕ್ಷಣ ಅದು ಒಂದು 10 ಜನಕ್ಕಲ್ಲೇ ಮಾತಾಡ್ಸೋದು ಮತ್ತೆ ಹೋಗೋದು ಮುಂದಕ್ಕೆ, ಈ ಥರ ಮಾಡ್ತಾರೆ. ಈ ಸ್ಯಾಂಪಲ್ ಕಲೆಕ್ಷನ್ ಮಾಡ್ತೀರಾ, ಮಾತಾಡಿ. ಹೌದು, ಮತ ಹಾಕಿದ ಮೇಲೆ ನನ್ನ ಮತ ಹಾಕುವುದು ನನ್ನ ಹಕ್ಕು, ಗುಪ್ತವಾಗಿ ಹಾಕುವುದು ನನ್ನ ಹಕ್ಕು, ಅದನ್ನು ಗೌಪ್ಯವಾಗಿಡುವುದು ನನ್ನ ಹಕ್ಕು. ನೀವ್ಯಾರು ಮಧ್ಯದಲ್ಲಿ ಬಂದುಬಿಟ್ಟು ನನ್ನನ್ನು ಬಾಯಿ ಬಿಡಿಸೋರು? ಯಾರಿಗೆ ಮತ ಹಾಕಿದಿರಂತ ನೀವ್ಯಾರು ಕೇಳುವವರು? ಇಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ, ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ನಡೆಯುತ್ತೆ. ಹಳ್ಳಿಗಳಲ್ಲಿ ಏನಾಗುತ್ತೆ, ಇವರು ಬಂದು ಮೈಕ್ ಹಿಡಿದು ಕೇಳಿದ ತಕ್ಷಣ ನಾನು ಹೇಳ್ತೀನಿ, ನೋಡಿ ಸರ್, ಇಂಥ ಪಕ್ಷಕ್ಕೆ ನಾನು ಮತ ಹಾಕಿದ್ದೇನೆ, ಇಂಥವ್ರು ನನಗೆ ಇಷ್ಟ ಅಂತ ಹೇಳಿದ ತಕ್ಷಣ ಅವನು ವಿರೋಧಿ ಪಕ್ಷದವನು ಅಲ್ಲೇ ಇರ್ತಾನೆ ಅಕ್ಕಪಕ್ಕ. ಅದು ಇಂಪ್ಯಾಕ್ಟ್ ಆಗುತ್ತೆ. ನೋಡಿ, ಇವನು ನಮ್ಮ ವಿರೋಧಿ ಪಕ್ಷದವನು, ಇವನು ಅರ್ಥ ಆಯ್ತಲ್ವಾ? ಆಕಸ್ಮಿಕವಾಗಿ ಇವನ MLA ಆರಿಸಿ ಬಂದ್ರೆ, ಇವನ ಪಕ್ಷದವನು ಆರಿಸಿ ಬಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ವಿರುದ್ಧ ಮತ ಹಾಕಿದವರು ಸರ್ ಅವರು. ಅಲ್ಲೇ ವೈಮನಸ್ಸನ್ನು ಕ್ರಿಯೇಟ್ ಮಾಡೋದು, ಅಲ್ಲಿ ಮತ್ತು ಅಭಿವೃದ್ಧಿಗೆ ತೊಡಕಾಗುವಂತ ಭಿನ್ನಾಭಿಪ್ರಾಯ, ಈ ರೀತಿಯಾಗಿ ಒಂದು ಸ್ವಲ್ಪ ದ್ವೇಷ, ಸೇಡು, ಅಸಹನೆ ಬೆಳೀತಾ ಹೋಗುತ್ತೆ ಮತದಾರರ ಮಧ್ಯ. ಆವಾಗಲೇ ಎಷ್ಟೋ ಜನ MP ಗಳು MLAಗಳು ಹೇಳಿದ್ ಕೇಳಿರ್ಬೋದು ನೀವು, ಈ ಭಾಗದವರು, ಈ ಪ್ರದೇಶದವರು ನಮ್ಗೆ ಓಟ್ ಹಾಕಿಲ್ಲ, ನಿಮ್ಗೆ ಅಭಿವೃದ್ಧಿ ಮಾಡೋದಿಲ್ಲ, ಹೌದು, ನಿಮ್ಗೆ ಅನುದಾನ ಕೊಡೋದಿಲ್ಲ ಅಂತ ಹೇಳಿದ್ ನೋಡಿದಿರಲ್ವಾ? ಹಾಗಾದ್ರೆ ಅವರು ಓಟ್ ಹಾಕಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ಈ ರೀತಿಯಾದ ಸರ್ವೆ ಮಾಡಿದಾಗ ಒಂದಿಷ್ಟು ಜನ ಬಾಯಿ ಬಿಡ್ತಾರೆ, ಬಾಯಿ ಬಿಟ್ಟಾಗ ಅವರು ಟಾರ್ಗೆಟ್ ಆಗ್ತಾರೆ. ಆ ಟಾರ್ಗೆಟ್ ಆಗೋದ್ರಿಂದಾಗಿ ಅಲ್ಲಿರ್ತಕ್ಕಂಥ ವಾತಾವರಣ ದ್ವೇಷಮಯವಾಗುತ್ತೆ. ಅದಷ್ಟೇ ಅಲ್ಲದೆ ಆ ವಾರ್ಡ್ನ ಅಭಿವೃದ್ಧಿಗೆ ಬಹಳ ತೊಡಕಾಗುತ್ತೆ. ಎಲ್ಲವೂ ವಾರ್ಡ್ ಅಲ್ಲ, ಎಲ್ಲ ಕಡೆಗೂ ಪ್ರದೇಶದ ಅಭಿವೃದ್ಧಿಗೆ ತೊಡಕಾಗುತ್ತೆ. ಈ ಥರ ಸಮಸ್ಯೆಗಳಾಗೋ ಚಾನ್ಸ್ಗಳಿರ್ತವೆ. ಆದ್ದರಿಂದ ಎಕ್ಸಿಟ್ ಪೋಲ್ ಅನ್ನೋದು ನಿಜಕ್ಕೂ ಪ್ರಾಮಾಣಿಕವಾಗಿ ಇರುತ್ತಾ? ಆಯ್ತಪ್ಪ, ನೀವು ವೈಜ್ಞಾನಿಕವಾಗಿ ಮಾಡಿದ್ದೀರಿ, ಎಲ್ಲರನ್ನು ಭೇಟಿಯಾಗಿದ್ದೀರಿ, ಡಾಟಾ ತೆಗೆದುಕೊಂಡು ಬಂದಿದ್ದೀರಿ, ಅನಲೈಸ್ ಮಾಡಿದ್ದೀರಿ, ಒಂದು ರಿಪೋರ್ಟ್ ತಯಾರು ಮಾಡಿದ್ದೀರಿ, ಅದನ್ನು ನೀವು ಮಾಧ್ಯಮಗಳಿಗೆ ಕೊಟ್ಟಿದ್ದೀರಿ, ಸರಿ ಹೌದಾ? ಹಾಗಿದ್ರೆ ಯಾಕೆ ನಿಮ್ಮ ಎಲ್ಲ ರಿಪೋರ್ಟ್ಗಳು ತಪ್ಪಾಗಿರ್ತವೆ?
ಯಾಕೆ ತಪ್ಪಾಗಿ ಅನಲೈಸ್ ಮಾಡ್ತಾ ಇದ್ದೀರಾ ನೀವು? ಸುಮ್ಮನೆ ಬೊಂಬಡ ಹೊಡ್ಕೊಂಡು ಹೇಳಿ, ಅನ್ಸುತ್ತೆ ಯಾಕೆ? ಇವನೊಂದು ಹೇಳ್ತಾನೆ, ಅವ್ರು ಇನ್ನೊಂದು ಹೇಳ್ತಾನೆ, ಮತ್ತೊಂದು ಹೇಳ್ತಾನೆ. ನಿಮ್ಮಲ್ಲೇ ನೀವು ಇರ್ತಕ್ಕಂಥ ನೀವು ಇದ್ದಿರಲ್ವಾ, ಏನು ಏಜೆಂಟ್ಸ್ಗಳು, ಪ್ರತಿ ಸರ್ತಿ ಇಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಅಣಬೆಗಳು ಮಳೆಗಾಲದಲ್ಲಿ ಹುಟ್ಟುತ್ತೀರಾ, ಅದಾದಮೇಲೆ ಏನು ನಿಮ್ಮ ಭವಿಷ್ಯ ನುಡಿದ್ಬಿಟ್ಟು ಆಮೇಲೆ ಮಲ್ಕತ್ತೀರಾ ನೀವು. ಆದರೆ ನಿಮ್ಮ ಭವಿಷ್ಯ ನುಡಿಯೋದಿರಲ್ವಾ, ಅವನ ಭವಿಷ್ಯ ಒಂಥರ, ಇವನು ಭವಿಷ್ಯ ಒಂಥರ, ಮತ್ತವ್ರ ಭವಿಷ್ಯ ಒಂಥರ. ಹೆಂಗ್ರಿ, ನಾವು ಏನೋ ಮಾಡ್ಕೊಂಡು ಒಬ್ಬ ಜ್ಯೋತಿಷ್ ಹತ್ರ ಹೋಗ್ತೀವಿ, ಒಬ್ಬ ಜ್ಯೋತಿಷ್ ಹತ್ರ ಹೇಳಿದ ತಕ್ಷಣ ಒಂದು ಥರ ಹೇಳ್ತಾನೆ, ಇನ್ನೊಂದು ಥರ, ಮತ್ತವ್ರು ಮತ್ತೊಂದು ಥರ ಹೇಳಿದ್ರೆ ನೀವು ಯಾರನ್ರಿ ನಂಬ್ತೀರಾ? ನಂಬಿಕೆಗೆ ಅರ್ಹರನ್ರಿ ನೀವು? ಯಾವ ಎಕ್ಸಿಟ್ ಪೋಲ್ನ ನಂಬ್ತೀರಾ ನೀವು? ಈ ಎಕ್ಸಿಟ್ ಪೋಲ್ಗಳ ರಿಸಲ್ಟ್ ಅಟ್ಲೀಸ್ಟ್ ಒಬ್ಬರಿಗೊಬ್ಬರು ಒಂಚೂರಾದ್ರೂ ಹತ್ರ ಇರಬೇಕಲ್ವಾ? ಹತ್ರ ಇರೋಕೆ ಹೆಂಗಾಗತ್ತೆ? ಹತ್ರ ಇರೋದಕ್ಕೆ ಸಾಧ್ಯತೆಗಳು ಪಾರ್ಟಿಗಳಿಗೆ ಬುಕ್ ಮಾಡ್ಕೊಂಡಿರ್ತಾರ ಅಥವಾ ಫೇವರ್ ಆಗಿ ಮಾಡ್ಬೇಕು ಅನ್ಕೊಂಡು ಕೆಲಸ ಮಾಡ್ತಾರ ಅಂತ. ಈ ಸಮೀಕ್ಷೆಗಳು ಅನ್ನೋದೇ ದೊಡ್ಡ ಭ್ರಮೆ. ಅರ್ಥ ಆಯ್ತಾ? ಈ ಸಮೀಕ್ಷೆಗಳು ಅನ್ನೋದು ದೊಡ್ಡ ಭ್ರಮೆ. ಯಾಕೆ ಅಂತಂದ್ರೆ ಅವು ಎಷ್ಟು ಹುಸಿ ಆಗ್ತವೆ ಅಂತಂದ್ರೆ, ನೀವು ಗಮನಿಸಿದ್ರೆ ಹಿಂದಿನ ಒಂದು ಹಲವಾರು ಪೋಲ್ಸ್ಗಳನ್ನು ಗಮನಿಸಿ ನೀವು, ಅವಾಗ ನಿಮಗೆ ಗೊತ್ತಾಗತ್ತೆ. ಯಾಕೆಂತ ಪಶ್ಚಿಮ ಬಂಗಾಳ ತಗೊಳ್ಳಿ ಅಥವಾ ಹರಿಯಾಣ ತಗೊಳ್ಳಿ. ಲಾಸ್ಟ್ ಟೈಮ್ ನೀವು ಗೊತ್ತಿರ್ಬೋದು, ಹರಿಯಾಣದಲ್ಲಿ ಕಾಂಗ್ರೆಸ್ ದೊಡ್ಡ ಮೆಜಾರಿಟಿಯಿಂದ ಆರಿಸಿ ಬರುತ್ತೆ ಅಂತಂದ್ರು. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆಯಲ್ವಾ, ಸರ್ಕಾರ ಮಾಡಿಬಿಡುತ್ತೆ, ಕಾಂಗ್ರೆಸ್ ನೇತೃತ್ವದಲ್ಲಿ ಇರ್ತಕ್ಕಂಥ ಏನೋ ಅಲಯನ್ಸ್ ಇದೆಯಲ್ವಾ, ಅದು ಸರ್ಕಾರಕ್ಕೆ ಬಂದುಬಿಡುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಏನಾಯಿತು, ರಿಸಲ್ಟ್ ಬಂದಮೇಲೆ ಎಲ್ಲ ಉಲ್ಟಾ ಪಲ್ಟಾ ಹೊಡಿತು, ಇಲ್ಲೆಲ್ಲ ಕಡೆ BJP ಬಂದ್ಬಿಡ್ತು. ಓಕೆನಾ? ಕರ್ನಾಟಕದಲ್ಲಿ ಇಲೆಕ್ಷನ್ ಆಯ್ತಲ್ವಾ, ಕರ್ನಾಟಕದಲ್ಲಿ 2023 ಇಲೆಕ್ಷನ್ ಆದಾಗ ಏನು ಹೇಳಿದ್ರು ಎಲ್ಲರೂ ಸಹಿತ, ಇಲ್ಲರಿ ಈ ಸರ್ತಿ BJPಗೆ ಅವಕಾಶ ಇದೆ, ಕಾಂಗ್ರೆಸ್ನವ್ರ ಕಷ್ಟ ಆದರೂ ಬಂದರೂ ಸಹಿತ ನೆಕ್ ಮೂಮೆಂಟ್ ಬರುತ್ತೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ರಲ್ವಾ. ಏನಾಯಿತು, ಕಾಂಗ್ರೆಸ್ಸಲ್ಲಿ ಎಷ್ಟು 136 ಸೀಟು ಒಂದೇ ಪಕ್ಷಕ್ಕೆ ಬಂದ್ಬಿಡ್ತಲ್ವಾ, ಬಹುಮತ ಬಂದ್ಬಿಡ್ತಲ್ವಾ. ಹಾಗಾದ್ರೆ ಏನು ಮಾಡ್ತೀರಾ ನೀವು? ಈ ರೀತಿಯಾಗಿ ತಪ್ಪಾಗಿ ನೀವು ಭವಿಷ್ಯ ನುಡಿದಿದ್ರಲ್ಲ ಏಜೆನ್ಸಿಗಳು, ಇವರು ಯಾವತ್ತಾದರೂ ನಾನು ಹೇಳಿದ್ದು ತಪ್ಪಾಗಿದೆ, ದಯವಿಟ್ಟು ನಾನು ಇದಕ್ಕೋಸ್ಕರ ಕ್ಷಮೆ ಕೇಳ್ತೀವಿ ಅಂತ ಯಾರಾದರೂ ಒಂದು ಏಜೆನ್ಸಿಗಳು ಇವತ್ತವರು ಪಬ್ಲಿಕಲ್ಲಿ ಕ್ಷಮೆ ಕೇಳಿದವ? ಸುಳ್ಳು ಭವಿಷ್ಯ ನುಡಿದ್ರಲ್ರಿ ನೀವು. ಹೇಳೋದು ಭವಿಷ್ಯ ಹೇಳೋದು ಮತ್ತೆ ಸುಮ್ಮನೆ ಬಿಡೋದು ಹೇಳಿದ್ರಲ್ಲ ನೀವು, ಸುಳ್ಳು ಭವಿಷ್ಯ ನುಡಿದಿದ್ರಿ, ಜನರಿಗೆ ಹೇಳ್ತಾ ಇದ್ದೀರಿ ನೋಡಿ ಇದು ನಾನು ಹೇಳೋದು ಮಾತ್ರ ಸತ್ಯ ಅಂತ. ನೀವು ಹೇಳಿದ್ದೆಲ್ಲ ಸುಳ್ಳಾಗಿದೆ. ಸುಳ್ಳಾದ ಮೇಲೆ ನೀವು ಜನರಿಗೆ ಕ್ಷಮೆ ಕೇಳಬೇಕು. ಹೌದು ನಮ್ದು ತಪ್ಪಾಗಿದೆ ಲೆಕ್ಕಾಚಾರ ಅಂತ ಹೇಳ್ಬಿಟ್ಟು ಅಲ್ವಾ. ಅಂದರೆ ನಿಮಗೆ ಬದ್ಧತೆ ಇಲ್ಲ, ಪ್ರಾಮಾಣಿಕವಾಗಿಲ್ಲ, ನೀವು ಸಂವಿಧಾನಕ್ಕೆ ಬದ್ಧ ಆಗಿಲ್ಲ, ನೀವು ಯಾವುದೋ ಒಂದು ಪಕ್ಷಕ್ಕೋ ಯಾವುದೋ ಒಬ್ಬ ವ್ಯಕ್ತಿಗೋ ಬದ್ಧರಾಗಿರ್ತಕ್ಕಂಥವ್ರು ನೀವು. ಸೊ ಹೀಗಾಗಿ ಅವರು ಪರವಾಗಿ ನೀವು ಒಂದು ಒಪಿನಿಯನ್ ಪೋಲೋ ಎಕ್ಸಿಟ್ ಪೋಲೋ ಮಾಡ್ತಾ ಹೋಗ್ತೀರಿ. ಸೊ ಇದರಿಂದ ಏನಾಗಿದೆ, ನೀವು ಮಹಾ ಸುಳ್ಳು ಅಂತ ಗೊತ್ತಾಗುತ್ತೆ. ಒಂದು ಚುನಾವಣೆ ಅಲ್ಲ ಸ್ವಾಮಿ, ಪ್ರತಿ ಒಂದು ಚುನಾವಣೆಯಲ್ಲೂ ಇದೇ ಅಲ್ಲ ನಿಮ್ಮ ಕರ್ಮ. ಬರೀ ಸುಳ್ಳು ಹೇಳೋದೇ ನಿಮ್ಮ ಕರ್ಮನಾ? ಆ ರಾಜಕೀಯ ಪಕ್ಷದವರು ಸುಳ್ಳು ಹೇಳ್ತಾರೆ, ಅವ್ರ ಕರ್ಮ ಬಿಡ್ರಿ. ಅಲ್ಲಿರ್ತಕ್ಕಂಥ ನಾಯಕರು ಸುಳ್ಳು ಮೇಲೆ ಆರಿಸ್ಬರ್ತಾರೆ, ಅವ್ರು ಬಿಡ್ರಿ, ಬ್ಯಾಡ್ ಅನ್ನೋದಿಲ್ಲ. ಆದರೆ ನಿಮ್ದು ಯಾವ ಕರ್ಮ ರೀ? ನೀವು ಇರೋದ್ರ ಇದ್ದಂಗೆ ಹೇಳ್ಬೇಕಲ್ವಾ. ನೀವು ಜ್ಯೋತಿಷ್ಯನೋ ಭವಿಷ್ಯನೋ ಅದನ್ನು ಸಹಿತ ತಪ್ಪಾಗಿ ಹೇಳ್ತೀರಾ, ಯಾವುದಾದ್ರು ಪಕ್ಷದ ಪರವಾಗಿ ಹೇಳ್ತೀರಾ, ಟ್ರೆಂಡ್ ಸೆಟ್ಟಿಂಗ್ ಮಾಡ್ತಾ ಹೋಗ್ತೀರಲ್ವಾ. ಇದರಿಂದ ಏನಾಗೋದಿದೆ, ಜನರನ್ನು ಯಾಮಾರಿಸೋ ಕೆಲಸ ಅಲ್ವಾ ನಿಮ್ಮದು. ಹಾಗಾದ್ರೆ ಎಕ್ಸಿಟ್ ಪೋಲ್ ಅನ್ನುವುದೇ ಒಂದು ಕಾರ್ಪೊರೇಟ್ ದಂಧೆ. ಕಾರ್ಪೊರೇಟ್ ದಂಧೆ ಇದು. ಹೌದೌದು. ಪ್ರತಿಯೊಂದು ಪಕ್ಷವೂ ಸಹಿತ ತಮ್ಮದೇ ಆದ ಏಜೆನ್ಸಿಗಳನ್ನು ಸ್ಪಾನ್ಸರ್ ಮಾಡುತ್ತೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡುತ್ತೆ, ನಮ್ಮ ಪರವಾಗಿ ನಿಮ್ಮ ಸರ್ವೆ ಇರಬೇಕು ಅಂತ ಹೇಳುತ್ತೆ. ಆ ಸಂದರ್ಭದಲ್ಲಿ ಸರ್ವೆ ಮಾಡಕ್ಕೆ ಹೋಗ್ತಾನಲ್ಲ, ನಾನು ಸರ್ವೆ ಮಾಡಕ್ಕೆ ಹೋದ್ರೆ ನಾವು ಮೊದಲೇ ಹೇಳಿ ಕಳಿಸಿರ್ತಾರೆ, ನೋಡಿ ಈ ಪರವಾಗಿ ಇರ್ತಕ್ಕಂಥವ್ರು ಮಾತ್ರ ಮಾತಾಡಿಸಿ ಅಂತ. ಅಲ್ಲಿ ಮುಖಂಡರನ್ನ ಭೇಟಿ ಮಾಡಿ ಅವ್ರ ಅನುಯಾಯಿಗಳನ್ನ, ಆ ಪಕ್ಷದ ಅನುಯಾಯಿಗಳನ್ನ ಮಾತ್ರ ಮಾತಾಡ್ಸೋದು. ಅಲ್ಲಿರ್ತಕ್ಕಂಥವ್ರು ಇರ್ತಾರೆ, ನಮ್ಮ ಜನರಿ ನಮ್ಮ ಮನುಷ್ಯರು ಅಂತ ಹೇಳಿದ್ರೆ ಅವ್ರು ಮಾತಾಡಿಸ್ಬಿಟ್ಟು ಅವ್ರ ಪರವಾಗಿ ಹೋಗ್ಲು, ಯಾಕಂದ್ರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬರ್ತಾರೆ ಅವರು. ನೋಡಿ ನಾವು ಇಷ್ಟು ಜನ ಮಾತಾಡ್ಸಿದ್ದೀವಿ, ಇಷ್ಟು ಜನ ಈಗ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಆಗಿದ್ದೇನು, ನೀವು ಮಾಡ್ತಾ ಇರೋದು ಪ್ರಜಾಪ್ರಭುತ್ವಕ್ಕೆ ದ್ರೋಹ ಅಲ್ವಾ. ಅಂದರೆ ಯಾವುದೋ ಪಕ್ಷಕ್ಕೆ ಮಾರ್ಕೊಂಡಿದ್ದೀರಿ ನೀವು. ಹೇಗೂ ನಮ್ಮ ಮಾಧ್ಯಮಗಳಿದಾವಲ್ಲ, ಸೆಟಲೈಟ್ ಮಾಧ್ಯಮಗಳು ಅಂತ ಏನು ಹೇಳ್ತೀವಲ್ಲ, ಈ ಮಾಧ್ಯಮಗಳು ಈಗಾಗಲೇ ಯಾವುದೋ ಪಕ್ಷದಲ್ಲಿ ಐಕ್ಯ ಆಗಿರ್ತವೆ, ಅದಕ್ಕೆ ಗೋಧಿ ಮಾಧ್ಯಮಗಳು ಅಂತ ಹೇಳ್ತೀವಿ. ಒಂದೇ ಒಂದು ಪಕ್ಷದ ಪರವಾಗಿ, ಒಂದು ಪಕ್ಷದ ಒಬ್ಬ ನಾಯಕನಿಗೆ ನಿಷ್ಠನಾಗಿ ನೀವು ವರದಿಗಳನ್ನು, ರಿಪೋರ್ಟ್ಗಳನ್ನ ತಯಾರಿಸ್ತೀರಲ್ವಾ. ನೀವು ಮೊದಲನೇದಾಗಿ ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ರಿ, ಸ್ವವಿಮರ್ಶೆ ಮಾಡ್ಕೊಳ್ರಿ. ಯಾರಿಗೆ ನೀವು ಮಾರಾಟ ಆಗಿದ್ದೀರಂತ, ಅದಕ್ಕೆ ಯಾಕೆ ಎಕ್ಸಿಟ್ ಪೋಲು, ನಾವು ಸತ್ಯ ಹೇಳ್ತೀವಿ, ವೈಜ್ಞಾನಿಕವಾಗಿ ನಾವು ಸರ್ವೆ ಮಾಡಿದ್ದೀವಿ ಅಂತ ಹೇಳ್ತೀರಿ ಜನರಿಗೆ? ಒಂದು ಕಾನ್ಸೆಪ್ಟ್ ಬೇಡವೇನ್ರಿ ನಿಮಗೆ? ಲಾಸ್ಟ್ ಟೈಮ್ ಹೋಗಿರಿ 2021ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶಗಳು ಬಂತು. ಸರಾಸರಿ ಏನು ಹೇಳ್ತೀವಿ ಗೊತ್ತಾ? ಪೋಲ್ ಅಂತ ಹೇಳ್ತೀವಿ.
ಅಂದ್ರೆ ಒಂದು 8-10 ಏಜೆನ್ಸಿಗಳಿದ್ರೆ ಎಲ್ಲನೂ ಸಮೀಕರಣ ಮಾಡಿ ಕೊನೆಗೆ ಪೋಲು ಎಷ್ಟಿರುತ್ತೆ ಅಂತ ಹೇಳ್ತೀವಿ ನಾವು. ಆಯ್ತಪ್ಪ, TMC ಪಕ್ಷಕ್ಕೆ ಅಂದರೆ ಮಮತಾ ಬ್ಯಾನರ್ಜಿ ಅವ್ರ ಪಕ್ಷ ಇದೆಯಲ್ಲ, ಅದಕ್ಕೆ 135ರಿಂದ 154 ಸೀಟ್ ಬರ್ತವೆ. ಹೋದ್ಸಲ 2021ರಲ್ಲಿ ಹೇಳಿದ್ರಲ್ಲಪ್ಪ ಸಂತೋಷ್. BJPಗೆ 125ರಿಂದ 143 ಸೀಟ್ ಬರುತ್ತೆ ಅಂತ ಹೇಳಿದ್ರಲ್ಲ, ಎಲ್ಲಿ ಬಂತು? ಆಲ್ಮೋಸ್ಟ್ ಎಲ್ಲಾದ್ರೂ ಹೇಳಿದ್ರೆ ಒಂದು ಸಮೀಕರಣ ಮಾಡಿದಾಗ ಆಗಿದ್ದೆಷ್ಟು? ಮಮತಾ ಬ್ಯಾನರ್ಜಿ ವಿಕ್ಟರಿ ಆಯ್ತಾ, ಗೆಲ್ಲು 816 ಸೀಟು, BJP ಬರೀ 77 ಸೀಟು. ಸಮ ಹೇಳಿದ್ರು. ಹಾಗಾದಾಗ ನಿಮ್ಮ ಭವಿಷ್ಯವಾಣಿ ಏನಾಯ್ತು ಹೇಳ್ರಿ? ನಮ್ಮ ಮೂರ್ಖರ ನಾವು ಮತ್ತೆ ಮತ್ತೆ ನಂಬೋದಕ್ಕೆ ನಿಮ್ಮನ್ನ ಜನರನ್ನು ನಂಬಿಸೋ ಕೆಲಸ ಮಾಡ್ತಾ ಇದ್ದೀರಾ ನೀವು, ಯಾಮರ್ಸೋ ಕೆಲಸ ಮಾಡ್ತಾ ಇದ್ದೀರಾ ನೀವು. ಹೇಳಿ ನೋಡೋಣ. ಈ ಸದ್ಯಕ್ಕೆ 2024ರಲ್ಲಿ ಲೋಕಸಭೆ ಚುನಾವಣೆ ಆಯಿತು. ಅವಾಗ ಸಹಿತ ಪಶ್ಚಿಮ ಬಂಗಾಳದಲ್ಲಿ ಇದೇ ಗಿನಿಶಾಸ್ತ್ರದವರು ಶಾಸ್ತ್ರ ನುಡಿದಿದ್ರು. ಏನಂತ ನುಡಿತಾರೆ ಅವರು? TMC 16ರಿಂದ 19 ಸೀಟ್ ಮಾತ್ರ ಬರುತ್ತೆ ರೀ, ಅದಕ್ಕೆ ಜಾಸ್ತಿ ಬರೋದಿಲ್ಲ. ಮೋದಿ ಹವಾ ಆ ರೀತಿ ಇದೆ, ಪ್ರಚಂಡವಾಗಿರ್ತಕ್ಕಂಥ ಗಾಳಿ ಬೀಸ್ತಾ ಇದೆ ದೆಹಲಿಯಿಂದ ಅಂತೆಲ್ಲ ಹೇಳಿದ್ರಲ್ಲ. ಆಗಿದ್ದೇನೋ BJPಯವರು 22ರಿಂದ 25 ಸೀಟ್ ಸಿಗ್ತವೆ, ಈ ಮಮತಾ ಬ್ಯಾನರ್ಜಿ ಅವರಿಗೆ 16ರಿಂದ 19 ಮಾತ್ರ ಸಿಗ್ತವೆ ಅಂತ ಹೇಳಿದ್ರಲ್ಲ. ಸಮೀಕ್ಷೆ ನಿಮ್ಮದು, ಆ ನಂತರ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ನಿಮ್ಮ ಸಮೀಕ್ಷೆ, ನಿಮ್ಮ ಭವಿಷ್ಯ ಎಲ್ಲ ತಲೆ ಕೆಳಗಾಯ್ತಲ್ವಾ? ಆಗಿದ್ದೇನೋ TMC 29 ರೀ, 29 ಸೀಟ್ ಗೆಲ್ತು. ನಿಮ್ಮ BJP 12. ಉಲ್ಟಾ ಪಲ್ಟಾ ಹೇಳಿ ನೀವು. ಅವಾಗಾದ್ರೂ ಒಬ್ಬರಾದ್ರೂ ಕ್ಷಮೆ ಕೇಳಿದ್ರೇನ್ರಿ ನೀವು ಜನರದು? ಹೌದು, ನಾವು ತಪ್ಪು ಮಾಡಿದ್ದೇವೆ, ನಮ್ಮ ಲೆಕ್ಕಾಚಾರ ತಪ್ಪಾಗಿದೆ ಅಂತ ಕೇಳಿದ್ರೆ ನೀವು? ಇಲ್ಲ. ಯಾಕಂದ್ರೆ ನೀವು ಎಕ್ಸಿಟ್ ಪೋಲ್ ಮಾಡಿದರೆ ನಿಮಗೆ ಪೇಮೆಂಟ್ ಏನು ಸಿಗಬೇಕು ಸಿಕ್ತು, ಆಮೇಲೆ ಹೋಗ್ಬಿಟ್ಟು ನಿಮ್ಮ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡಿದ್ರಿ. ಆದರೆ ಜನ ನಂಬಿದವರೆಲ್ಲ ಮೂರ್ಖರಾದ್ರಲ್ವಾ? ನಿಮ್ಮನ್ನು ನಂಬಿದವರೆಲ್ಲ. ತಪ್ಪು ಕೆಲಸ ಅಲ್ಲ ನೀವು ಮಾಡ್ತಾ ಇರೋದು. ಹೇಳಿ, ನೀವು ಯಾವ ಸಮೀಕ್ಷೆಯನ್ನು ಮಾಡ್ತೀರಾ ಹೇಳಿ? ಇವಾಗ ಎಕ್ಸಿಟ್ ಪೋಲ್ ನೋಡ್ಕೊಳ್ಳಿ ನೀವು. ಈ ಸದ್ಯಕ್ಕೆ ಇವಾಗ 2026 ವಿಧಾನಸಭೆ ಚುನಾವಣೆ ಏನು ಹೇಳ್ತೀರಿ ನೀವು? ಪಶ್ಚಿಮ ಬಂಗಾಳದಲ್ಲಿ ಯಾಕೆ ಪಶ್ಚಿಮ ಬಂಗಾಳ ಒತ್ತಿ ಹೇಳ್ತಾರೆ ಅಂದರೆ, ಹೆಚ್ಚು ತುರುಸಿನ ಸ್ಪರ್ಧೆ ಇರೋದಲ್ಲಿ. ಯಾಕೆಂದರೆ ತಮಿಳುನಾಡಿನಲ್ಲಿ ಈಗಾಗಲೇ ಬಹುತೇಕ, ಒಂದನ್ನು ಬಿಟ್ಟು ಬಹುತೇಕ ಎಲ್ಲ ಈ ಭವಿಷ್ಯಗಾರರು, ಸಮೀಕ್ಷೆಯವರು, ಗಿಳಿಶಾಸ್ತ್ರದವರು ಏನು ಹೇಳ್ತಾರೆ, DMKಗೆ ಬಹುಮತ ಬರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕಂದರೆ ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಅವಕಾಶ ಕೊಡೋದಿಲ್ಲ ಅವರು. ಅದರಲ್ಲೂ BJPಗಂತೂ ಇಲ್ವೇ ಇಲ್ಲ, ದ್ರಾವಿಡ ಪಕ್ಷಗಳು ಅವರು. ಆಯ್ತಾ? ಆದ್ದರಿಂದ ನೀವು ಅವ್ರು ಯಾವುದೇ ರೀತಿ ಒಳಗಡೆ ಬರೋಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹಿತ BJPಗೆ ಅಲ್ಲಿ ನೆಲೆ ಇಲ್ಲ. ಸೊ ಆದ್ದರಿಂದ ಇರೋದ್ರಲ್ಲೇ AIADMKಗೆ ಮಾಸ್ ಲೀಡರ್ ಇಲ್ಲ, ಜಯಲಲಿತಾ ಅವರು ಹೋಗಿದ್ದಾರೆ. ವಿಜಯ್ ಅನ್ನೋರು ಈಗಾಗಲೇ ಹೊಸ ಪಕ್ಷವನ್ನು ಮಾಡಿದ್ದಾರೆ. ಅದರ ಹೊಸ ಪಕ್ಷದ ಅವರ ಏನು ಜನಪ್ರಿಯತೆ ಇದೆಯಲ್ಲ, ಅದು ಮತಗಳಾಗಿ ಕನ್ವರ್ಟ್ ಆಗೋದು ಡೌಟು. TVC ಒಂದು ಸಮೀಕ್ಷೆಯವರು ಎಷ್ಟೋ 128 TVC ಬರುತ್ತೆ ಅಂತ ಹೇಳಿದ್ದಾರೆ. ಹೌದು, ಅರ್ಥ ಆಯ್ತಾ? ಅವ್ರು ಆಕಸ್ಮಿಕವಾಗಿ ಬರದೇ ಇದ್ರೆ, ಅವನಿಗೆ 3-5 ಸೀಟ್ ಬಂದ್ರೆ, ಅವ್ರೇನು ಬಹುಶಃ ಹೇಳಿದಾರಲ್ಲ, ಅವರು ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಬೇಕು ಮತ್ತು ಈ ಒಂದು ಏಜೆನ್ಸಿಯಿಂದ ಮುಕ್ತರಾಗಬೇಕು. ಬಿಟ್ಬಿಡ್ಬೇಕು. ನಿಮ್ಮಂತ ಸುಳ್ಳುಗಾರ ಬೇಕಾಗಿಲ್ಲ ನಮಗೆ. ಜನರನ್ನ ನೀವು ಯಾಮರಿಸ್ತಾ ಇದ್ದೀರಾ. ಅಕಸ್ಮಾತ್ ಆ ಸೀಟ್ ಬರದೇ ಇದ್ರೆ ಆ ವಿಜಯನವರು ಅಭಿಮಾನಿಗಳಿದಾರಲ್ಲ, ಹೋಗ್ಬಿಟ್ಟು ಹಿಡ್ಕೊಂಡು ಬಂದು ಹೊಡಿಬೇಕು ಅವ್ರನ್ನ, ಸುಳ್ಳು ಬೊಗಳ್ತೀರಾ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ಆ ರೀತಿಯಾಗಿ ಇವಾಗೂ ಸಹಿತ BJPಗೆ ಮ್ಯಾಟ್ರಿಕ್ಸ್ನವ್ರು 161 ಸಿಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಕೋಲ್ ಡೈರಿ ಅವ್ರು ಹೇಳ್ತಾರೆ 142ರಿಂದ 171 ಸಿಕ್ಕುತ್ತೆ. ಬಿ ಮಾರ್ಕ್ಸ್ ಅಂತ ಇದೆ, ಅವ್ರು ಹೇಳ್ತಾರೆ 105ರಿಂದ 175 ಸಿಕ್ಕುತ್ತೆ. ಅದೇನೋ ಟುಡೇ ಚಾಣಕ್ಯ ಅಂತ ಇವ್ರು ಹೇಳ್ತಿಲ್ಲ, ಬರೀ ಸುಳ್ಳೆ ಚಾಣಕ್ಯದವ್ರದ್ದು. 142 ಸಿಗುತ್ತೆ, 192 ಸೀಟು ಸಿಗುತ್ತೆ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಆಯ್ತಾ? ಸೊ ಇದು ಒಂದು ಕಡೆ. ಇವರು BJP ಸ್ಪಾನ್ಸರ್ಡ್ ಇವರೆಲ್ಲರೂ ಸಹಿತ. ಸೊ ಗೋಧಿ ಮೀಡಿಯಾ ಸ್ಪಾನ್ಸರ್ಡ್ ಇವರೆಲ್ಲ. ಇದು ವಿರುದ್ಧವಾಗಿರ್ತಕ್ಕಂಥವ್ರು ಒಂದಿಷ್ಟು ಜನ ಇದ್ದಾರೆ. ಸೊ ಅವ್ರು ಯಾರು ಅಂತಂತಂದ್ರೆ, ನಿಮಗೆ ತಾಜಾ TV ಅಂತಿದೆ, ಅದು TMCಗೆ 175ರಿಂದ 205 ಬರುತ್ತೆ ಅಂತ ಹೇಳ್ತಾರೆ ಇವರು ವಿರುದ್ಧವಾಗಿ. ಒಂದಕ್ಕೊಂದು ತಾಳೆನಾಗಲ್ಲ ಹೇಳಿ. ಜನಮತ್ ಅಂತಿದೆ 197 ಬರುತ್ತೆ TMCಗೆ. ಮಮತಾ ಬ್ಯಾನರ್ಜಿ ಅವರು ಅಷ್ಟು ಗೆಲ್ತಾರೆ. SS ಗ್ರೂಪ್ನವ್ರು ಇದ್ದಾರೆ 170ರಿಂದ 190. ಪೀಪಲ್ಸ್ ಪಲ್ಸ್ ಅವರು 177ರಿಂದ 187 ಸೀಟ್ ಸಿಗುತ್ತಂತ ಬರುತ್ತೆ. ಯಾರನ್ನು ನಂಬ್ತೀರಿ? ಈ ಕಡೆ ಒಂದು 5 ಏಜೆನ್ಸಿಗಳು ಎಕ್ಸಿಟ್ ಪೋಲಲ್ಲಿ BJP ಪ್ರಚಂಡ ಬಹುಮತ ಅಂತ ಹೇಳುತ್ತೆ. ಇನ್ನೊಂದು 4-5 ಏನು ಮಾಡ್ತವೆ, TMCಗೆ ಪ್ರಚಂಡ ಬಹುಮತ ಅಂತ ಹೇಳುತ್ತೆ. ಹಾಗಾದರೆ ಇವರು ಎರಡರ ಮಧ್ಯದಲ್ಲಿ ಯಾರನ್ನ ಜನ ನಂಬಬೇಕು?
ಎಕ್ಸಿಟ್ ಪೋಲ್ ಅಂತಂದ್ರೆ ಏನು? ಸತ್ಯಕ್ಕೆ ಹತ್ತಿರವಾಗಿರ್ಬೇಕಲ್ವಾ? ಸತ್ಯಕ್ಕೆ ಹತ್ರನೇ ಇಲ್ಲ, ದೂರ 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 ಇದ್ದೀರಂತಂದ ಮೇಲೆ ನಿಮ್ಮನ್ನು ನಂಬುವ ಅಗತ್ಯ ಏನಿದೆ ಜನರು? ಪ್ರತಿ ಸರ್ತಿ ಸುಳ್ಳು ಹೇಳ್ತೀರಾ, ಪ್ರತಿ ಸರ್ತಿ ನಾವು ನಂಬಿಸಕ್ಕೆ ಪ್ರಯತ್ನ ಮಾಡ್ತಿರಲ್ಲ ನೀವು. ಇದನ್ನ ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು? ಸೊ ಆದ್ದರಿಂದ ಪಶ್ಚಿಮ ಬಂಗಾಳದಲ್ಲಿ ನಿಮ್ಮ ವಿಶ್ಲೇಷಣೆ ಪ್ರಕಾರ ಯಾರು ಬರ್ಬೋದು? ಯಾವ ಪಕ್ಷಕ್ಕೆ ಜಯಶಾಲಿ ಸಿಗ್ಬೋದು? ಪಶ್ಚಿಮ ಬಂಗಾಳ ಹೇಳ್ತಾ ಇದ್ದಿದೆ ನಿಮಗೆ, ಅಲ್ಲಿ ಪ್ರಾಮಾಣಿಕವಾಗಿ ಫೇರ್ ಇಲೆಕ್ಷನ್ ನಡೆದ್ರೆ ಮಮತಾ ಬ್ಯಾನರ್ಜಿ ಅವ್ರನ್ನ ಸೋಲ್ಸಕ್ಕೆ ಸಾಧ್ಯ ಇಲ್ಲ. ಮತ್ತು ಫೇರ್ ಇಲೆಕ್ಷನ್ ನಡೆದಿರೋದಲ್ವಾ? ಫೇರ್ ಇಲೆಕ್ಷನ್ ಎಲ್ಲಿ ನಡೆಯುತ್ತೆ? SIR ಅಂತ ತಗೊಂಬಂದ್ರು. SIR ತಂದ್ರೆ ಏನು ಮಾಡಿದ್ರು ಹೇಳಿ ನಿಮಗೆ? SIR ಅಂದ್ರೆ ಏನು? ಮತದಾರ ಪಟ್ಟಿಯಿಂದ ಅನರ್ಹರನ್ನ ಹೊರಗಡೆ ಇಡೋದು, ಇದಕ್ಕೆ SIR ಅಂತ ಹೇಳ್ತೀವಿ ನಾವು. ಆಯ್ತಾ? ಏನು ಮಾಡಿದ್ರು ಈ ಸರ್ತಿ? 89 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಅಳಿಸಿ ಹಾಕಿದ್ರು. ಈಗ ನೀವೇ ಹೇಳ್ತೀರಾ ಅನರ್ಹರು ಅಂತ. ಅನರ್ಹರನ್ನ ಹೊರಗಿಟ್ರಿ ಏನು ತಪ್ಪು? ಅನರ್ಹರು ಅಂತಂದ್ರೆ ಯಾರು ಡಿಸೈಡ್ ಮಾಡೋದು? ಆಯ್ತಾ? ಅದರ ಅರ್ಧಕ್ಕಿಂತ ಹೆಚ್ಚು ಮುಸಲ್ಮಾನರು, ಅವರು ರೋಹಿಂಗ್ಯಾಗಳು, ಬಾಂಗ್ಲಾದೇಶದವರು ಅಂತೆಲ್ಲ ಹೇಳಿದ್ರಲ್ಲ, ಆರೋಪ ಮಾಡ್ತಾರೆ. ಅವ್ರ ಅಪ್ಪ, ಅವ್ರ ತಾತ, ಅವ್ರ ಮುತ್ತಜ್ಜ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರು ಬಹುತೇಕ ಜನ. ಸೊ ಅಂಥ ಜನರಲ್ಲಿ ನೀವು ಅಲ್ಲ ಈ ದೇಶದವ್ರು ಅಂದ್ಬಿಟ್ರೆ ಹೇಗೆ? 1,000, 2,000, 1 ಲಕ್ಷ ಅಲ್ಲ ಸ್ವಾಮಿ, 89,000 ಜನ ಆಯ್ತಪ್ಪ. 89 ಲಕ್ಷ ಜನ, ಹತ್ತತ್ರ 1 ಕೋಟಿ ಆಯ್ತಾ? ಇವಾಗ ಏನ್ ಮಾಡಿದ್ರು? ಅದರಲ್ಲಿ 34 ಲಕ್ಷ ಜನ, ಗೊತ್ತಾಯ್ತಾ? ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಯ್ತು ಮ್ಯಾಟ್ರು. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡ್ತು. ಏನು ಮಾಡ್ತು ಅಂತಂದ್ರೆ, ನಿಮಗೆ ಒಂದು ಮೇಲ್ಮನವಿ ನ್ಯಾಯಮಂಡಳಿ ಅಂತ ಮಾಡಬೇಕು ನೀವು. ಆ ನ್ಯಾಯಮಂಡಳಿಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾರ್ಯಾರು ನಿಜಕ್ಕೂ ಹೆಸರು ಇದ್ದು ತೆಗೆದಾಕಿದ್ದಾರೆ, ಅವರೆಲ್ಲರೂ ಸಹಿತ ಅರ್ಹ ಮತದಾರರು ನೀವು ಅರ್ಜಿ ಸಲ್ಲಿಸಬೇಕು. ಮತ್ತೆ ಅರ್ಜಿ ಹಾಕಿ ನಾವು ಅರ್ಹರಿದ್ದೀವಿ ಅಂತ ಸಾಬೀತುಪಡಿಸ್ಕೊಳ್ಳಿ. ನಿಮ್ಮ ದಾಖಲೆ ತೋರಿಸಿ. ಎಷ್ಟು? 34 ಲಕ್ಷ ಜನ. 34 ಲಕ್ಷ ಜನ ನಾವು ನೋಡ್ರಪ್ಪ ಅರ್ಹರಾಗಿದ್ದೇವೆ, ಇಲ್ಲೇ ಹುಟ್ಟಿದ್ದೇವೆ, ಇಲ್ಲೇ ಬೆಳೆದಿದ್ದೇವೆ, ಇದು ನಮ್ಮ ಮನೆ, ಇದು ನಮ್ಮ ಕಾರ್ಡ್ಸ್ಗಳು, ನಮ್ಮ ಪುರಾವೆಗಳು ಅಂತೆಲ್ಲ ತೋರಿಸಿದ್ರೆ, ಅದರಲ್ಲಿ ಏನು ಮಾಡ್ತು ಗೊತ್ತಾ? ಈ ಚುನಾವಣಾ ಆಯೋಗ ಅನ್ನುವಂಥದ್ದು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತು. 1,468 ಜನರು ಮಾತ್ರ ಅರ್ಹ ಮತದಾರರು ಅಂತ ಹೇಳ್ತು. 34 ಲಕ್ಷ ಜನರಿಗೆ ಬರೀ 1,468. 1,00,000 ಬರೀ 1,468 ಜನ, 34 ಲಕ್ಷದಲ್ಲಿ ಇಷ್ಟೇ ಜನರಿಗೆ ಮಾತ್ರ, ಇವ್ರು ಮಾತ್ರ ಅರ್ಹರು. ಅಯ್ಯಪ್ಪ. ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಏನು ಅಂತಂದ್ರೆ, ನೋಡಿ ಅನ್ಯಾಯ ಆಗಿದೆ, ಇಷ್ಟೊಂದು ಜನಕ್ಕೆ, ಇಷ್ಟೊಂದು ಜನ ಮತದಾರರು ಎಲ್ಲರೂ ತೆಗೆದುಹಾಕ್ಬಿಟ್ಟಿದ್ದಾರೆ, ತಪ್ಪಾಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟು ಜನರ ಪರವಾಗಿ ಇರಬೇಕಾಗಿತ್ತು, ಇಲ್ಲ. ಅವ್ರೇನು ಹೇಳ್ತು, ಈಗ ಚುನಾವಣೆ ನಡೀತಾ ಇದೆ, ಈ ಸದ್ಯಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ, ನೀವೊಂದು ಕೆಲಸ ಮಾಡಿ, ನೀವು ಅರ್ಹ ಮತದಾರ ಇರಬಹುದು, ನೀವು ಮುಂದಿನ ಸರ್ತಿ ಇಲೆಕ್ಷನ್ ಅಲ್ಲಿ ಓಟ್ ಹಾಕ್ಬಿಡಿ. ಮತ್ತೆ ಈಗಿಂದು ನೋಡಿ, ಈಗಿರ್ತಕ್ಕಂಥ ಲಕ್ಷಾಂತರ ಜನಕ್ಕೆ ಅನ್ಯಾಯ ಆಯ್ತಲ್ವಾ? ಈಗ ಬಿಜೆಪಿನ ಕೆಲಸವನ ಅಂತ ಅವ್ರ ಹಕ್ಕುಗಳನ್ನ ಕಿತ್ಕೊಂಡ್ರಲ್ವಾ? ಹೌದು, ಒಟ್ಟು ದೀದಿನ ಸೋಲಿಸ್ಬೇಕು. ಯೋಚನೆ ಮಾಡಿ. ಅಲ್ಲ, SIR ಅನ್ನು ಅದಕ್ಕೆ ನಮ್ಮ ರಾಜ್ಯಕ್ಕೆ ಒಂದಿಷ್ಟು ಸಮಾಜದ ಆತ್ಮಸಾಕ್ಷಿಗಳು ಅನ್ನಿಸ್ಕೊಂಡವರು, ಪ್ರಾಜ್ಞರು ಅದಕ್ಕೆ ವಿರೋಧಿಸ್ತಾರೆ ಅನ್ಸುತ್ತೆ. ಅರ್ಥ ಆಯ್ತಾ? ಈ SIR ತಂದಿರೋದು ಇದೇ ಉದ್ದೇಶಕ್ಕೆ. ಇದೇ ಉದ್ದೇಶ. 2021 ಕೊನೆ ಸರ್ತಿ ಚುನಾವಣೆ ಆಯ್ತಲ್ವಾ? ಅವಾಗಿಂದ ಏನು ಮಾಡ್ತಿದ್ರು ಅವರು? SIR ಮಾಡಬಹುದಾಗಿತ್ತು, 5 ವರ್ಷ. ಹೌದು, ಸರ್ವೆ ಮಾಡಬಹುದಾಗಿತ್ತು, ಅರ್ಹರನ್ನು ಇಟ್ಕೋಬೇಕಾಗಿತ್ತು, ಯಾರು ಸತ್ತೋಗಿದ್ದಾರೆ ಅವ್ರ ಹೆಸರು ತೆಗಿಬೇಕಾಗಿತ್ತು, ಯಾರು ಊರು ಬಿಟ್ಟು ಹೋಗಿದ್ದಾರೆ ಅವ್ರ ಹೆಸರು ಬದಲಾಯಿಸಬೇಕಾಗಿತ್ತು, ಯಾರು ಡುಪ್ಲಿಕೇಟ್ ವೋಟರ್ಸ್ಗಳಿದ್ದಾರೆ ಅವ್ರನ್ನೆಲ್ಲ ತೆಗೆದುಹಾಕ್ಬಹುದಾಗಿತ್ತಲ್ವಾ? ಯಾಕೆ ಚುನಾವಣೆ ಸಮಯದಲ್ಲೇ ಇದು ಮಾಡ್ತಾರೆ ಇವರು? ಚುನಾವಣೆ ಇನ್ನೇನು 1 ತಿಂಗಳು, 2 ತಿಂಗಳು, 3 ತಿಂಗಳು ಇರುವಾಗ ಇವರು SIR ಯಾಕೆ ಆಟೋಮೆಟಿಕ್ ಆಗಿ ಚಾಲು ಆಗ್ಬಿಡುತ್ತೆ, ಶುರು ಆಗ್ಬಿಡುತ್ತೆ? ಯಾಕೆ? ಅಗತ್ಯ ಏನಿದೆ ಅಂದ್ರೆ ಉದ್ದೇಶನೇ ಇಷ್ಟು. ತಮಗೆ ಆಗದೆ ಇರ್ತಕ್ಕಂಥ, ತಮ್ಮ ವಿರುದ್ಧವಾಗಿರ್ತಕ್ಕಂಥ ಪಕ್ಷದವರು ಯಾವ್ಯಾವ ರಾಜ್ಯದಲ್ಲಿದ್ದಾರೋ ಅಲ್ಲಿರ್ತಕ್ಕಂಥ ಮತದಾರರೇನಿದಾರಲ್ಲ, ಅದರಲ್ಲೂ ಸ್ಪೆಷಲ್ ಆಗಿ ಮುಸ್ಲಿಂ ಮತದಾರ ಇದಾರಲ್ಲ, ಅಲ್ಪಸಂಖ್ಯಾತ ಇದಾರಲ್ಲ, ಅವರು ಗ್ಯಾರಂಟಿಯಾಗಿ BJPಗೆ ಯಾವತ್ತೂ ಎಂದೂ ಓಟ್ ಹಾಕೋದಿಲ್ಲ. ಯಾಕಂದ್ರೆ BJPಯ ಪ್ರತಿಯೊಬ್ಬ ನಾಯಕರು ಸಹಿತ ದ್ವೇಷ ಭಾಷಣ ಮಾಡ್ತಾನೆ ಹೋಗ್ತೀರಿ. ಇವನು ಯಾರೋ ಅನುರಾಗ್ ಠಾಕೂರ್ ಅಂತ ಹೇಳ್ಬಿಟ್ಟು ಅವನೇನು ಹೇಳ್ತಾನೆ, ಗೋಲಿ ಮಾರೋ ಸಾಲೋಂಕೋ ದೇಶಕ್ಕೂ ಗದ್ದಾರೋಂಕೋ ಅಂತ ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತಿರಲ್ಲ ಸ್ವಾಮಿ ನೀವು. ಇನ್ನೊಬ್ಬನು ಮನುಷ್ಯ ಹೇಳ್ತಾ ಇದ್ದಾನೆ, ಇವ್ರು ಹಿಂಗೆ ಬಿಟ್ಟು ಬಿಟ್ರೆ ನಮ್ಮ ಹಿಂದೂಗಳು ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡಿ ಕೊಂದಾಕ್ತಾರೆ ಅಂತ ಹೇಳ್ತಿರಲ್ವಾ? ಇದಕ್ಕೆ ಪೂರ್ವಕವಾಗಿ ಸುಪ್ರೀಂ ಕೋರ್ಟ್ ನಿನ್ನೆಲ್ಲ ಮೊನ್ನೆ ಒಂದು ಆರ್ಡರ್ ಮಾಡ್ತೀರಿ ಇವ್ರ ಮೇಲೆ ಇರ್ತಕ್ಕಂಥ ಒಂದು ಕೇಸಲ್ಲಿ. ಏನು ಆರ್ಡರ್ ಮಾಡ್ತಾ ಗೊತ್ತಾ ನಿಮಗೆ? ಅವ್ರು ನಗ್ನಗ್ತಾ ಹೇಳಿದ್ರು ಬಿಡ್ರಿ,
ಅಯ್ಯಪ್ಪ, ಕೇಳಿಲ್ಲ ಹೇಳ್ತಾ ಇರೋದು. ಅನುರಾಗ್ ಠಾಕೂರ್ ಅವ್ರು ನಗನಗ್ತಾ ಹೇಳ್ತಾ ಇದ್ದಾರೆ, ಹಂಗೆ ದ್ವೇಷದಿಂದ ಹೇಳಿಲ್ಲ ಬಿಡಿ. ಕಾಮಿಡಿ ಮಾಡಿದ್ದಾರೆ ನಂತರ. ಆ ರೀತಿ ಹೇಳಿಬಿಟ್ಟು ಅದನ್ನು ಅರ್ಜಿಯನ್ನು ವಜಾ ಮಾಡಿದ್ರಲ್ರಿ, ದೂರನ್ನು ತೆಗೆದುಹಾಕಿದ್ರಲ್ರಿ. ತಪ್ಪಲ್ರಿ. ಸುಪ್ರೀಂ ಕೋರ್ಟ್ ಇರೋದು ಜನರ ಹಕ್ಕುಗಳನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಅಲ್ವಾ, ಎತ್ತಿ ಹಿಡಿಲಿಕ್ಕೆ ಅಲ್ವಾ. ಈ ರೀತಿಯಾಗಿ ದ್ವೇಷ ಭಾಷಣ ಮಾಡ್ತಕ್ಕಂಥವ್ರನ್ನ ನೀವು ಬಿಡುಗಡೆ ಮಾಡ್ತಾ ಹೋದರೆ ಈ ಇಡೀ ದೇಶ ಬರೀ ದ್ವೇಷ ಭಾಷೆಯಿಂದ ತುಂಬೋಗ್ಬಿಡುತ್ತೆ. ಇವಾಗ ಅದೇ ಸಹಿತ ಆಗಿದೆ. ಆದ್ದರಿಂದ SIR ಮೂಲಕ ನೀವು ಮಾಡ್ತಾ ಇರೋದು ಮೊಟ್ಟ ಮೊದಲನೇದೇ ತಪ್ಪು. ಈಗ ಒಂದೊಂದು ಸಣ್ಣ ಒಂದು ಅನಲೈಸೇಷನ್ ಹೇಳ್ತೀನಿ. ಕಳೆದ ಸಾರ್ತಿ 2021ರಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಒಟ್ಟು ಚಲಾವಣೆಯಾದ ಓಟ್ಗಳಿದಾವಲ್ಲ, ಅದರಲ್ಲಿ 2.89 ಲಕ್ಷ ಓಟ್ಗಳು, ಕೋಟಿ ಓಟ್ಗಳು TMC ಬಿದ್ದಿದ್ದಾವೆ. 2.89 ಕೋಟಿ, ಹತ್ತತ್ರ 3 ಕೋಟಿ. ಆಯ್ತಾ? BJPಗೆ ಎಷ್ಟು ಬಿದ್ದಿದ್ದಾವೆ? 2.29 ಕೋಟಿ. ಎರಡರ ಅಂತರ ಎಷ್ಟು? 60 ಲಕ್ಷ. 60 ಲಕ್ಷ. ಓಕೆನಾ? ಈ 60 ಲಕ್ಷ ಇದೆ ಅಲ್ವಾ, ಈಗ 89 ಲಕ್ಷ ಜನ ಮತದಾರ ತೆಗೆದಾಕ್ಬಿಟ್ರೆ ಅರ್ಥ ಆಯ್ತಾ? ಅದ್ರಲ್ಲಿ 60 ಲಕ್ಷ ಬಂದ್ಬಿಡುತ್ತೆ. ಅದರ ಅರ್ಥ ಏನು? ಆಟೋಮೆಟಿಕ್ ಆಗಿ BJPಗೆ ಅನುಕೂಲ ಆಗುತ್ತೆ. ಅದಕ್ಕೆ ಅವ್ರು ಸಂಬಂಧಪಟ್ಟಿರತಕ್ಕಂಥವ್ರು ಯಾರು TMCಗೆ ಓಟ್ ಹಾಕ್ತಾ ಇದ್ರೋ ಅವ್ರು ಎಲ್ಲರ ಅದರಲ್ಲಿ ಬಹುತೇಕರ ಹೆಸರನ್ನು ತೆಗೆದಾಕ್ಬಿಡೋಣ. ಮೊದಲು ಮತದಾರರು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಿದ್ರು. ಇವಾಗ ಹಂಗಲ್ಲ. ಈ ಜನಪ್ರತಿನಿಧಿ ಆಗೋರು ಇದ್ದಾರಲ್ಲ, ಇವರು ಮತದಾರನ ಆಯ್ಕೆ ಮಾಡ್ತಾ ಇದ್ದಾರೆ. ಯಾರು ಇರಬೇಕು ಯಾರು ಇರಬಾರ್ದು ಪಟ್ಟಿಯಲ್ಲಿ ಅಂತ. ಇದಕ್ಕಿಂತ ದೊಡ್ಡ ದುರಂತ ಸಂವಿಧಾನದಲ್ಲಿ ಇರೇನ್ರಿ? ಯಾರು ಮತ ಹಾಕ್ಬೇಕು, ಯಾರು ಮತ ಹಾಕ್ಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಮಾಡಬೇಕಾಗಿರೋದು ಪಶ್ಚಿಮ ಬಂಗಾಳದಲ್ಲಿ 294 ಸೀಟ್ ಇದ್ದಾವೆ. ಸೊ ಅದರ ಒಳಗಡೆ 148 ಸೀಟ್ ಯಾರು ಬರ್ತಾರೆ ಅವ್ರ ಬಹುಮತ ಬರುತ್ತೆ. ಇದಕ್ಕೋಸ್ಕರನೇ ನಂಬೋದಿಲ್ಲ ಸ್ವಾಮಿ, ಒಂದು ರಾಜ್ಯದ ಅದು ದೇಶ ಅಲ್ಲ. ಅಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಮಹಿಳಾ ಮುಖ್ಯಮಂತ್ರಿ. ಇವ್ರು ಹೇಳ್ತಾರೆ ಮಹಿಳೆಯರು ಹಾಗೆ ಮಹಿಳೆಯರು ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಿರಲ್ಲ BJP ಅವರೇ. ಒಬ್ಬ ಮಹಿಳೆ ಈಗಾಗಲೇ 3 ಸರ್ತಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ಅವ್ರಿಗೆ ಜನಬೆಂಬಲ ಇದೆ. ಹೋದ ಸರ್ತಿ ಅಭೂತಪೂರ್ವವಾಗಿ ಆಯ್ಕೆ ಆಗಿದ್ದಾರೆ ಮತ್ತು ಸಾಧ್ಯದಷ್ಟು ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಆದ್ದರಿಂದ ಅದನ್ನು ತೆಗೆದು ಹಾಕಬೇಕು. ಈ ಸರ್ತಿ ಶತಾಯ ಗತಾಯ ಅಲ್ಲಿ TMC ಬರಬಾರ್ದು, ಮಮತಾ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ ಸಹಿತ ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಅನ್ನುವ ಒಂದು ಹಠಕ್ಕೆ ಬಿದ್ದಿರತಕ್ಕಂಥ ಮೋದಿಯ ಸರ್ಕಾರ ಏನು ಮಾಡ್ತು ಈ ಸರ್ತಿ ಅಂತಂದರೆ, ಕ್ಯಾಂಪೇನ್ ಮಾಡ್ತಾರೆ. ಚುನಾವಣೆ, ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಗೃಹ ಮಂತ್ರಿ, ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು, 18 ರಾಜ್ಯದ ಮುಖ್ಯಮಂತ್ರಿಗಳು, ಅರ್ಥ ಆಯ್ತಾ, 500ಕ್ಕೂ ಹೆಚ್ಚು ಶಾಸಕರು, 200ಕ್ಕೂ ಹೆಚ್ಚು ಮಂತ್ರಿಗಳು, ಆಯ್ತಾ, ಬೇರೆ ಬೇರೆ ರಾಜ್ಯದಂತ ಎಲ್ಲ MP ಗಳು, ಇವ್ರು ಎಲ್ಲರೂ ಅಲ್ಲೇ ಮುಖ ಮಾಡಿದು ಪ್ರಚಾರ ಮೇಲೆ ಪ್ರಚಾರ ಮಾಡಕ್ ಶುರು ಮಾಡಿಬಿಟ್ರು. ಪ್ರಚಾರ ಮಾಡಲಿ ಬೇಡ ಅನ್ನೋದ್ರಲ್ಲಿ ಅಪಪ್ರಚಾರ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಇವ್ರ ಜೊತೆಗೆ CBIದವರು, IT ದವರು, ED ಅವರು, NIAದವರು, ಅದ್ರ ಜೊತೆ ಕೊನೆಗೆ CRPF ಪೊಲೀಸರನ್ನು ಬಿಟ್ಬಿಟ್ಟು ಎದುರಿಸಕ್ಕೆ ಶುರು ಮಾಡಿಬಿಟ್ರು TMC ಮತದಾರನ. ಅಂದ್ರೆ ಒಬ್ಬಿಬ್ರಲ್ಲ, ಭದ್ರತಾ ಪಡೆಗಳು. ಅದ್ರ ಜೊತೆಗೆ ಇವೆಲ್ಲವನ್ನು ಮೀರಿ ಚುನಾವಣಾ ಆಯೋಗ ಅಂತಿದೆ ಅಲ್ವಾ, ಅದು ಇವರೆಲ್ಲರಿಗೂ ಸಪೋರ್ಟ್ ಆಗಿ ನಿಂತ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಚುನಾವಣೆ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿ ಹೇಗಾದರೂ ಮಾಡಿ ನಾವು ಈ ಬಾರಿ ಇಲ್ಲಿ TMCನ ಸೋಲಿಸಬೇಕು, ಮಮತಾ ಬ್ಯಾನರ್ಜಿ ಅವ್ರ ಮನೆಗೆ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಮಾಡ್ತಾನೆ ಇದ್ದಾರೆ ಇವತ್ತವರೆಗೂ. ಅದರ ಭಾಗವಾಗಿ ಹಲವಾರು ಈ ಗಿನಿಶಾಸ್ತ್ರದ ಏಜೆನ್ಸಿಗಳಿದ್ದಾವಲ್ಲ, ಎಕ್ಸಿಟ್ ಪೋಲ್ಗಳಿದ್ದಾವಲ್ಲ, ಅವುಗಳನ್ನು ಇವರು ಹೈರ್ ಮಾಡಿ ಅವುಗಳನ್ನು ಕೊಂಡ್ಕೊಂಡು ಅವ್ರ ಮೂಲಕ ಈ ಸಾರ್ತಿ TMC ಸೋತೋಗ್ಬಿಡುತ್ತೆ, ಬಹುಮತದಿಂದ BJP ಬಂದ್ಬಿಡುತ್ತೆ ಅಂತ ಸುಳ್ಳು ಗಿಳಿಶಾಸ್ತ್ರ ಹೇಳಿಸ್ತಾ ಇದ್ದಾರಲ್ವಾ. ಆದರೆ ಇವತ್ತವರೆಗೂ ಹೇಳ್ತಾ ಇದ್ದೀನಿ, ನೀವು ಮಮತಾ ಬ್ಯಾನರ್ಜಿಯನ್ನು ನೇರವಾಗಿ ಪ್ರಾಮಾಣಿಕವಾಗಿ ಇಲೆಕ್ಷನ್ ಮಾಡಿ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ರೀ. ಅಂಥ ಕಮ್ಯುನಿಸ್ಟು 30-40 ವರ್ಷಗಳ ಕಾಲ ಇಡೀ ಪಶ್ಚಿಮ ಬಂಗಾಳವನ್ನು ಮುಷ್ಟಿಯಲ್ಲಿ ಹಿಡಿದಿರ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷವನ್ನು ಏಕಾಂಗಿ ಮಹಿಳೆ, ಅರ್ಥ ಆಯ್ತಾ, ಏಕಾಂಗಿ ಮಹಿಳೆ ಎದುರಿಸಿ ತಮ್ಮ ಪಕ್ಷವನ್ನ ಆಡಳಿತ ತಂದದ್ದು. ರಾಜಕೀಯ ಹಿನ್ನೆಲೆ ಇತ್ತು. ಅವ್ರ ತಂದೆ ಕಾಂಗ್ರೆಸ್ ಪಕ್ಷದವರಾಗಿದ್ರು. ರಾಜೀವ್ ಗಾಂಧಿ ಅವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಆದರೆ ಏನಾಯಿತು, ಆ ನಂತರ ಬಂದಿರತಕ್ಕಂಥವ್ರು ರಾಜೀವ್ ಗಾಂಧಿ ಅವರು ತೀರ್ಕೊಂಡ ಮೇಲೆ ಇವರನ್ನು ಬಹಳ ನಿರ್ಲಕ್ಷ್ಯ ಮಾಡಿದರು. ಆವಾಗ ಇವರು TMC ಅನ್ನುವಂಥ ತೃಣಮೂಲ ಕಾಂಗ್ರೆಸ್ ಕಮಿಟಿ ಅನ್ನುವಂಥ ಒಂದು ಬೇರೆ ಪಕ್ಷವನ್ನು ಹುಟ್ಟಿಸ್ಬೇಕಾಯಿತು. ಆದ್ದರಿಂದ ಅವರು ಅದನ್ನು ಇನ್ನೊಂದು ಸೃಷ್ಟಿ ಮಾಡಿದರು, ಇನ್ನೊಂದು ಕಟ್ಟಿದ್ರು. ಪಕ್ಷವನ್ನು ಕಟ್ಟುವುದರ ಮೂಲಕ ತಮ್ಮ ತಾಕತ್ತೇನು, ತಮ್ಮ ಸಾಮರ್ಥ್ಯ ಏನು ಅಂತಲೂ ತೋರಿಸಿದರು. ಸೊ ಆ ನಂತರ ಇಲ್ಲಿವರೆಗೂ
3 ಸಾರ್ತಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತು ಅವ್ರ ಜನಪ್ರಿಯತೆ ಕಡಿಮೆ ಆಗಿಲ್ಲ. ಇವತ್ತು ಸಹಿತ ಅಲ್ಲಿರ್ತಕ್ಕಂಥ ಮಹಿಳೆಯರಿದಾರಲ್ಲ, ದೀದಿ ದೀದಿ ಅಂತಲೇ ಹೇಳ್ತಾರೆ. ಆದರೆ ಇವ್ರು ಹೇಳ್ತಾರೆ ಅತ್ಯಂತ ಗೂಂಡಾ ಭಾಷೆಯಲ್ಲಿ ನಮ್ಮ ಗೃಹ ಮಂತ್ರಿಗಳು, ಓ ದೀದಿ ಕಾನ್ ಕೋಲ್ಕರ್ ಸುನ್ಲೋ. ಇದು ಭಾಷೆ ಏನ್ರಿ ಮಾತಾಡೋದು? ಒಬ್ಬ ಮುಖ್ಯಮಂತ್ರಿ, ಅದು ಮಹಿಳೆಗೆ ಇವ್ರು ಮಾಡ್ತಕ್ಕಂಥ ಕೆಟ್ಟದಾದ ಹೊಲಸು ಭಾಷೆ ಬಳಸ್ತಾರಲ್ಲ, ಅದು ಗೂಂಡಾ ಭಾಷೆ, ಗೂಂಡಾಗಳ ಭಾಷೆ. ಇದು ಅಂದ್ರೆ ಧಮ್ಕಿ ಹಾಕೋ ಭಾಷೆ, ಅರ್ಥ ಆಯ್ತಾ? ಲೇವಡಿ ಮಾಡೋದು. ಈ ಲೇವಡಿ ಭಾಷೆ ಅಲ್ಲಿ ಉಲ್ಟಾ ಹೊಡಿತಾ ಇದೆ ಇವಾಗ. ಮಮತಾ ಬ್ಯಾನರ್ಜಿ ಅವ್ರದ್ದು ಒಂದು ವಿಡಿಯೋ ತುರುಕು ಹರಿದಾಡ್ತಾ ಇದೆ, ವೈರಲ್ ಆಗಿದೆ. ಅವ್ರದ್ದು ಸೀರೆ ಏನೋ ಮೇಲೆ ಎತ್ತುತ್ತಾರೆ. ಅದು ವಿಡಿಯೋ ತುಣುಕಲ್ಲ, ಅದೊಂದು ಕಾರ್ಟೂನ್. ಇಲ್ಲೊಂದು ಇವ್ರೊಂದು IT ಸೆಲ್ ಅಂತಿದೆ, ಯಾರ್ದು BJP ಅವ್ರದ್ದು. ಅದು ಯಾವಾಗಲೂ ವಿಕೃತವಾಗಿ ಕೆಲಸ ಮಾಡುತ್ತೆ. ಸೊ ಅವರು ಎಷ್ಟು ಅಸಹ್ಯವಾಗಿ ಮಾಡಿದರು ಅಂತಂದರೆ, ಪಾಪ ಮಮತಾ ಬ್ಯಾನರ್ಜಿಯನ್ನ ಸೀರೆನ ಎತ್ತಿಸ್ಬಿಟ್ಟು ತುಂಬ ಅಸಹ್ಯವಾಗಿ ತೋರಿಸ್ತಕ್ಕಂಥ ಒಂದು ಕಾರ್ಟೂನ್ನ ಬಿಟ್ಟಲ್ಲ. ಹೇಳಕ್ಕೂ ಸಾಧ್ಯ ಅಸದು. ನನಗೆ ಗೊತ್ತಿರೋ ಹಾಗೆ ಇದೇ ಒಂದು ಕಾರ್ಟೂನಿಂದನೇ ಸಹಿತ BJPಯಲ್ಲಿ ಸೋತ್ರೆ ಅಷ್ಟು ಅಸಹ್ಯವಾಗಿ ಒಬ್ಬ ಮಹಿಳೆಯನ್ನ ನೋಡ್ತಕ್ಕಂಥದ್ದು ಇದೆಯಲ್ಲ. ಮಹಿಳೆ ತಾಯಿಯಾಗಿರ್ತಾಳೆ, ತಂಗಿಯಾಗಿರ್ತಾಳೆ, ಗೊತ್ತಾಯ್ತಾ, ಹೆಂಡತಿಯಾಗಿರ್ತಾಳೆ, ಮುಖ್ಯಮಂತ್ರಿ. ಅಂತ ಒಂದು ಮಹಿಳೆಗೆ ಇಷ್ಟು ಕೆಟ್ಟದಾದ, ಇಷ್ಟೊಂದು ನೀಚತನದಿಂದ ಒಂದು ಕಾರ್ಟೂನ್ ಮಾಡಿ ಬಿಡುಗಡೆ ಮಾಡಿ ಹಾಕ್ತಾರಂತಂದ್ರೆ ಅವ್ರ ಮನಸ್ಥಿತಿ ಎಷ್ಟು ಕೊಳ್ತು ಹೋಗಿರುತ್ತೆ ಅನ್ನೋದನ್ನು ಗಮನ ಇಟ್ಕೊಳ್ಳಿ. ಎಷ್ಟು ಕಚಡ ಜನ ಇವರೆಲ್ಲ ಸಹಿತ. ಸೊ ಆದ್ದರಿಂದ ಒಬ್ಬ ಮಹಿಳೆ ಅನ್ನುವ ಒಂದು ಗೌರವ, ಒಂದು ಚೀಫ್ ಮಿನಿಸ್ಟರ್ ಅನ್ನುವ ಒಂದು ಗೌರವ, ಈಗಾಗಲೇ 15 ವರ್ಷಗಳ ಕಾಲ ಅವರು ಆಡಳಿತ ಮಾಡಿದಂಥ ಒಂದು ಗೌರವ ಇಲ್ವನ್ರಿ ನಿಮಗೆ? ಅದಕ್ಕೆ ಅವ್ರು ಅಲ್ಲಿ ಬಂಗಾಳದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಏಕ್ ನಾರಿ ಸೌಕ ಉಪರ್ ಭಾರಿ ಅಂತ ಹೇಳ್ತಾರೆ ಅವರು. ಒಬ್ಬ ಹೆಣ್ಮಗಳು 100 ಜನಕ್ಕೆ ಸಮ. ಅದೇ ರೀತಿಯಾಗಿ ಬದುಕಿದ್ದಾರೆ. ನಾನು TMC ಪಕ್ಷದವನಲ್ಲ, ನಾನು ಕಾಂಗ್ರೆಸ್ ಪಕ್ಷದವನಲ್ಲ, ನಾನು ಯಾವ ಪಕ್ಷದವನು ಅಲ್ವೇ ಅಲ್ಲ ನಾನು. ಆದರೆ ಇರುವ ವಾಸ್ತವವನ್ನು ಹೇಳ್ತಾ ಇದ್ದೀನಿ ನಿಮಗೆ. ಆದ್ದರಿಂದ ಮೋದಿ ಆಗಿರ್ಬೋದು, BJP ಆಗಿರ್ಬೋದು, ನಿಮಗೆ ತಾಕತ್ತಿದ್ರೆ, ದಮ್ ಇದ್ರೆ, ನಿಮ್ಮ ಅಭಿವೃದ್ಧಿ ಕಾರ್ಯದ ಮೂಲಕ ಅಥವಾ ಮುಂದೆ ನೀವು ಏನೇನೆಲ್ಲ ಮಾಡಬಹುದು ಆ ರಾಜ್ಯಕ್ಕೆ ಅನ್ನುವುದರ ಒಂದು ಅಂದಾಜು ಯೋಜನೆಗಳ ಮೂಲಕ ನೀವು ಮತ ಕೇಳಿ ಜನ ಒಪ್ಪಿದ್ರೆ ಆರಿಸಿ ಬನ್ನಿ. ಅದು ಅಂತಿಮವಾಗಿ ಯಾವ ಪಕ್ಷ ಅಂದ್ರೆ ಹೆಚ್ಚು ಮತ ಗಳಿಸಬಹುದು ಅಂತ ಈಗ ಅಂತಿಮವಾಗಿ ನಾನು ಹೇಳೋದು ಪಶ್ಚಿಮ ಬಂಗಾಳದಲ್ಲಿ ಈಗಲೇ ಹೇಳ್ತಿದ್ದೀನಿ, ಪಾರದರ್ಶಕವಾದಂಥ ಚುನಾವಣೆ ನಡೆದಿದ್ದೆ ಆದರೆ ಅಲ್ಲಿ BJPಗೆ ಸ್ಥಾನಮಾನ ಇಲ್ಲ. ಎಷ್ಟು ಸಿಗಬಹುದು ಅವ್ರಿಗೆ ಅಷ್ಟೇನೆ. ಮತ್ತೆ 70, 80 ಇತ್ತಲ್ವಾ, ಅಷ್ಟೇನೆ ಆಯ್ತಾ. ಉಳಿದೆಲ್ಲವೂ ಸಹಿತ SIR ಅನ್ನೋದು ಬಹಳ ನಿರ್ಣಾಯಕ. SIR ಮೂಲಕ ಇವರು TMCಯ ಮತದಾರರನ್ನ ತೆಗೆದು ಹೊರಗಡೆ ಇಟ್ಟರಲ್ವಾ, ಆ ಎಲ್ಲ ಮತದಾರರು ಇದ್ದಿದ್ರೆ ಗ್ಯಾರಂಟಿಯಾಗಿ ಗೆಲ್ಲಬಹುದಾಗಿತ್ತು. ನಾವು ಇವಾಗ ಕಾನ್ಫಿಡೆಂಟ್ ಆಗಿ ಹೇಳ್ಬಹುದಾಗಿತ್ತು. ಆದರೆ ಅವ್ರ ಸಮರ್ಥಕರ ಲಕ್ಷಾಂತರ ಮತದಾರರನ್ನ ಹೊರಗಡೆ ಇಟ್ಟಿದ್ದಾರೆ. ಒಂದು, ಎರಡನೇದು EVMಗೆ ಗಡ್ಡು ಬಿದ್ದಾರೆ, ಕೊಟ್ಟ ಕೊನೆಯ ಹಂತ ಅಂತ ಹೇಳ್ಬಿಟ್ಟು. ನಿನ್ನೆ ಸಹಿತ ಒಂದು ವಿಡಿಯೋ ಬಿಡುಗಡೆ ಆಗಿದೆ. EVM ಮತ ಎಲ್ಲಿಟ್ಟಿದ್ದಾರಲ್ಲ ಡಬ್ಬಗಳನ್ನ, ಬಾಕ್ಸ್ಗಳನ್ನ, ಅಲ್ಲಿ ಜನರು ಓಡಾಟ ನಡೀತಾ ಇದೆ. ನಿನ್ನೆ ರಾತ್ರಿ ಮಮತಾ ಬ್ಯಾನರ್ಜಿಗೆ 71 ವರ್ಷ. ಅಷ್ಟು ವಯಸ್ಸಿನ ಮಹಿಳೆ ಅಲ್ಲಿ EVMನ ಸ್ಟ್ರಾಂಗ್ ರೂಮಿನ ಹೊರಗಡೆಗೆ ಕಾಯ್ಕೊಂಡು ಕೂತಿದ್ದಾರೆ. ಎಲ್ಲಿ ಒಳಗಡೆ ನುಗ್ಗು ಬಿಡ್ತಾರೋ ಭವನಿಗೆ. ನನ್ನ ಕ್ಷೇತ್ರದಲ್ಲಿ ನೋಡಿ ಹೇಳ್ತೇನೆ, ಒಬ್ಬ ಚೀಫ್ ಮಿನಿಸ್ಟರ್ ಆದವರು ಪಾಪ ವಯೋವೃದ್ಧರಾಗಿರ್ತಕ್ಕಂಥವ್ರು ಬಂದ್ಬಿಟ್ಟು ಅಲ್ಲಿ ಕಾಯ್ತಾ ಕೂತಿದ್ದಾರೆ. ನನ್ನ ಮತದಾರನ ಎಲ್ಲಿ ಇವರು ಟ್ಯಾಂಪರ್ ಮಾಡ್ಬಿಡ್ತಾರೋ, ಎಲ್ಲಿ ನಮಗೆ ಈ ತರವಾದ ಮೋಸ ಮಾಡ್ಬಿಡ್ತಾರೋ ಅಂತ ಚೇಂಜ್ ಮಾಡ್ಬಿಡ್ತಾರೋ, ಸ್ಕ್ಯಾಮ್. ನಿನ್ನೆ ಅವರು ತನ್ನ ಎಲ್ಲ ಕಾರ್ಯಕರ್ತರಿಗೆ ಹೇಳಿದಷ್ಟೇ, ದಯವಿಟ್ಟು ಎಲ್ಲ ಕಡೆ ಎಲ್ಲೆಲ್ಲಿದೆ ನೋಡಪ್ಪ EVM ಡಬ್ಬೆಗಳು, ಅಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಕಾಯ್ಕೊಂಡು ಕೂತ್ಕೊಳ್ಳಿ. ನಾಳೆ ಮತದಾನ ನಡೀತಲ್ಲ, ಮತದಾನ ನಡೆಯುವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಕಾಯ್ತಾ ಇರ್ರಿ. ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದ್ರೆ ಉಲ್ಟಾ ಪಲ್ಟಾ ಹೊಡಿಬೋದು. ಇವಾಗ ಮೊನ್ನೆ ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಸಿದ್ದಾರೆ ಮಮತಾ ಬ್ಯಾನರ್ಜಿ. ಏನು ಅಂತಂದರೆ, ನೋಡಿ ನಮಗೆ ಮತದಾನ ನಡೀತಾ ಇದೆಯಲ್ಲ, ಆ ದಿವಸ ಬರೀ ಕೇಂದ್ರ ಸರ್ಕಾರದ ಭದ್ರತಾ ಮಂಡಳಿಯನ್ನು ಕಳಿಸಿದ್ದೀರಿ, ನಾವು ರಾಜ್ಯ ಸರ್ಕಾರದವ್ರು ಏನು ಮಾಡಿಲ್ಲ, ಯಾಕೆ ಮಾಡಲ್ಲ, ನಮ್ಮ ಪೊಲೀಸರನ್ನ ಯಾಕೆ ಬಳಸ್ತಾ ಇಲ್ಲ ಅವರು? ಸೊ ಆದ್ದರಿಂದ ಇದು ಹೈಕೋರ್ಟ್ಗೆ ಹೈಕೋರ್ಟ್ ಏನು ಹೇಳ್ತು ಅಂತಂದರೆ, ಕಲ್ಕತ್ತಾ ಹೈಕೋರ್ಟು ಇಲ್ಲ ರೀ, ಇವಾಗೆಲ್ಲ ಅರ್ಜೆಂಟ್ ನಾವು ಇದನ್ನು ಕೇಸ್ ತೊಗೊಳಕ್ಕಾಗಲ್ಲ ಅಂತ ಇಮ್ಮಿಡಿಯೇಟಾಗಿ ಸುಪ್ರೀಂ ಕೋರ್ಟ್ ಕೊಟ್ಟೋದ್ರು. ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ನೋಡಿ ಇವರು ಬರೀ ಕೇಂದ್ರದವ್ರನ್ನ ಅಲ್ಲಿ ಮಾಡ್ತಾರೆ, ನಮಗೆಲ್ಲ ಅವಕಾಶ ಕೊಡೋದಿಲ್ಲ, ಇವರೆಲ್ಲೋ ಗೋಲ್ಮಾಲ್ ಮಾಡ್ತಾರೆ, ಅವ್ರು ನಂಬಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟು ನಿನ್ನೆ ಇದನ್ನ ವಿಚಾರಣೆಗೆ ಎತ್ಕೊಂಡಿದೆ. ಇವತ್ತು ಬಹುಶಃ ವಿಚಾರಣೆ ನಡೀತಾ ಇರುತ್ತೆ. ವಿಚಾರಣೆ ನಡೆದ್ಬಿಟ್ಟು ಅಲ್ಲಿ ನೀವು ಕೇಂದ್ರದ ಪಡೆಗಳ ಜೊತೆಗೆ ರಾಜ್ಯದ ಪಡೆಗಳು ಇರಲಿ ಭದ್ರತೆಗಾಗಿ, ಅಲ್ಲಿ ನಾವು ಪ್ರಾಮಾಣಿಕವಾದಂಥ ವಾಸ್ತವವಾದಿ ಮತದಾನ ಎಣಿಕೆ ಆಗಲಿ
ರಿಸಲ್ಟ್ ಹೊರಗಡೆ ಬರಲಿ. ಆವಾಗ ಮಮತಾ ದೀದಿ ಏನು ಇದ್ದಾರಲ್ಲ, ಅವರು ಅಲ್ಲಿರ್ತಕ್ಕಂಥ ಪಶ್ಚಿಮ ಬಂಗಾಳದ ಮಹಿಳೆಯರ ಎದೆಯಲ್ಲಿ ಹೃದಯದಲ್ಲಿ ಇದ್ದಾರಲ್ಲ, ಅವರು ಆಯ್ಕೆಯಾಗಿ ಬರ್ತಾರೋ ಅಥವಾ ಇವರು ದ್ವೇಷ ಭಾಷಣ ಮಾಡಿಕೊಂಡು ಸುಳ್ಳುಗಳನ್ನು ಹೇಳಿಕೊಂಡು ಒಬ್ಬ ಮಹಿಳೆಯನ್ನ ಅಪಮಾನಕಾರಿಯಾಗಿ ಚಿತ್ತಿಸ್ತಕ್ಕಂಥ BJP ಮತ್ತು ಅವ್ರ ಸಮರ್ಥಕರಿದ್ದಾರಲ್ಲ, ಅವರು ಆರಿಸಿ ಬರ್ತಾರೋ ಅಂತ ನೋಡೋಣಂತೆ. ಈಗಾಗಲೇ ನಾವು ನೋಡಿದ್ದೇವೆ ಒಂದೆರಡು ವಿಡಿಯೋಗಳನ್ನು. ಅವರು ಸುವೇಂದು ಅಧಿಕಾರಿ ಅನ್ನೋಕ್ಕಂಥ ಒಬ್ಬ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ BJPಗೆ ಯಾವ ರೀತಿ ಕೆಟ್ಟದಾಗಿ ಗೂಂಡಾ ರೀತಿ ಮಾತಾಡ್ತಾನೆ ಅಂತ ಗೊತ್ತಾ ನಿಮಗೆ? ಮೊನ್ನೆ ಹೋಗಿದ್ದಾನೆ, ಹಿಂದೂ ಹಿಂದೂ ಬಾಯಿ ಬಾಯಿ ಅಂತ ಬಾಯಿ ಪಡ್ಕೊಳ್ಳೋಕೆ ಶುರು ಮಾಡಿದೆ ಬೀದಿಯಲ್ಲಿ ನಿಂತ್ಕೊಂಡು. ಅಲ್ಲಿರ್ತಕ್ಕಂಥವ್ರು ಹೆಂಗೆ ಉತ್ತರ ಕೊಟ್ಟರು ಗೊತ್ತಾ ನೀವು? ಪಶ್ಚಿಮ ಬಂಗಾಳದ ಜನ ಅವ್ರು ಹೇಳಿದಿಷ್ಟು ಜೈ ಬಂಗಾಲ್ ಜೈ ಬಂಗಾಳ್ ಒಂದೇ ಮಾತು ಅವ್ರು ಹೇಳಿತು. ಇವನು ಅಂದ್ರೆ ಏನೋ ಇವ್ರೇನು ಮಾಡಿದ್ರು, ಹಿಂದೂ ಹಿಂದೂ ಅಂತ ದ್ವೇಷ ಭಾಷಣ ಮಾಡಕ್ಕೆ ಶುರು ಮಾಡಿದ. ದ್ವೇಷದ ಮಾತುಗಳನ್ನ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಸಹಿತ ಹಿಂದೂನು ಇಲ್ಲ, ಮುಸ್ಲಿಮು ಇಲ್ಲ, ಯಾವುದೂ ಇಲ್ಲ, ಜೈ ಬಂಗಾಲ್ ಗೆಲ್ಲುತ್ತೆ, ನಾವು ಗೆಲ್ತೀವಿ ಅಂತ. ಇದು ಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ಇವಾಗ ಈ ಸರ್ತಿ ಇಲ್ಲಿರ್ತಕ್ಕಂಥ ದ್ವೇಷ ಭಾಷಣ ಮಾಡ್ತಕ್ಕಂಥ ಈ ಒಂದು ವಿಕ್ಷಿಪ್ತ ಶಕ್ತಿಗಳನ್ನು ಸೋಲಿಸಬೇಕು ಅಂತಂದರೆ ಮಮತಾ ಬ್ಯಾನರ್ಜಿ ಆಯ್ಕೆಯಾಗಿ ಬರಬೇಕು ಬಹುಮತದಿಂದ. ಆಕಸ್ಮಿಕವಾಗಿ ಒಂದು ಅಪಾಯ ಇದೆ ಇಲ್ಲಿ. ಆ ಸರಳ ಬಹುಮತದಿಂದ ಏನಾದರೂ TMC ಅಧಿಕಾರಕ್ಕೆ ಬಂದರೆ, ನಮ್ಮ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆದರೆ, ಅದಾಗಿ 3 ತಿಂಗಳಲ್ಲಿ ಅಲ್ಲಿ ಆಪರೇಷನ್ ಕಮಲ ನಡೆಯುತ್ತೆ. ಅಲ್ಲಿರ್ತಕ್ಕಂಥ ಆಯ್ಕೆ ಆದಾರ ಒಂದು 20-30 ಜನ ಇವರು ಎತ್ತಾಕೊಂಡ್ಬಿಡ್ತಾರೆ ದುಡ್ಡು, ಹಣಬಲ ಜನಬಲದಿಂದ, ಮತ್ತೆ ಅದು ಸರ್ಕಾರವನ್ನು ಬೀಳಿಸ್ತಾರೆ. ಆದ್ದರಿಂದ ಬಂದರೆ ಅತೀವ ಕರ್ನಾಟಕದಲ್ಲಿ ಹೇಗೆ ಬಂದಿದೆಯಲ್ವಾ ಹಾಗೆ ಬಹುಮತದಿಂದ ಬಂದರೆ ಅಲ್ಲಾಡ್ಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಇಡೀ BJPಗೆ ಇಡೀ ಉತ್ತರ ಭಾರತದಲ್ಲಿ ಒಂದೇ ಒಂದು ಥ್ರೆಟ್ಟು. ಉತ್ತರ ಭಾರತದಲ್ಲಿ ಎಲ್ಲನೂ ಅವ್ರು ಕೊಂಡ್ಕೊಂಡಾಗಿದೆ. ಒಂದೇ ಒಂದಂದ್ರೆ ಪಶ್ಚಿಮ ಬಂಗಾಳ, ಮಮತಾ ಬ್ಯಾನರ್ಜಿ ಅದನ್ನು ಹೇಗಾದರೂ ಮಾಡಿ ಮನಗಿಸ್ಬಿಡ್ಬೇಕು, ಹಾಳು ಮಾಡಿಬಿಡ್ಬೇಕು, ಅಲ್ಲಿ ನಮ್ಮ ಪ್ರಭುತ್ವವನ್ನು ಸ್ಥಾಪಿಸಬೇಕು. ಅವು ಉತ್ತರ ಭಾರತ ಪೂರ್ತಿಯಾಗಿ ನಮ್ಮ ಮುಷ್ಟಿಯಲ್ಲಿರುತ್ತೆ. ಆಮೇಲೆ ದಕ್ಷಿಣ ಭಾರತಕ್ಕೆ ಬರೋಣಂತೆ ಅನ್ನೋ ಕನಸು. ಅದೇ ಡಿಲಿಮಿಟೇಷನ್ ಇದೆ ಅಲ್ವಾ, ಆ ಒಂದು ಅಸ್ತ್ರ ಇಟ್ಕೊಂಡಿದ್ದಾರೆ ಅವರು. ಡಿಲಿಮಿಟೇಷನ್ ಇಟ್ಕೊಂಡ್ಬಿಟ್ಟು ಇವ್ರದ್ದು ಏನೋ ಸಂಖ್ಯೆಗಳನ್ನು ಕಡಿಮೆ ಮಾಡಿಬಿಡೋಣ, ಎಲ್ಲಗಳನ್ನು ಮಾಡ್ತಾ ಇದ್ದೀರಲ್ಲ ಸ್ವಾಮಿ. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹಿತ ನಾವು ಈ ದ್ವೇಷ ಭಾಷಣಕಾರರನ್ನು ಸಪೋರ್ಟ್ ಮಾಡಿಕೊಡ್ದು, ಅವರನ್ನು ಮನೆ ಕಳಿಸ್ಬೇಕು, ಅವ್ರಿಗೆ ಅವ್ರ ದುರಹಂಕಾರವನ್ನು ಮುರಿಬೇಕು. ಅದಕ್ಕೋಸ್ಕರವಾಗಿ ಆದ್ರೂ ಸಹಿತ ನಾವು TMCಯನ್ನು ಅಥವಾ ಮಮತಾ ಬ್ಯಾನರ್ಜಿ ಅವರನ್ನು ಬೆಂಬಲಿಸಬೇಕು. ನ್ಯಾಯಯುತವಾದಂಥ ಮತದಾನ ಆಗಬೇಕು, ನ್ಯಾಯಯುತವಾದಂಥ ಮತದಾನ ಎಣಿಕೆ ಆಗಬೇಕು, ರಿಸಲ್ಟ್ಗಳು ಅನೌನ್ಸ್ ಆಗಬೇಕು. ಇದಕ್ಕೆ ಪೂರಕವಾಗಿ ಎಲ್ಲ ಮಾಧ್ಯಮಗಳು, ಬರೀ ಗೋಧಿ ಮಾಧ್ಯಮಗಳ ಎಲ್ಲ ಮಾಧ್ಯಮಗಳು ಸಪೋರ್ಟಿವ್ ಆಗಿರಬೇಕು. ಆ ಕೆಲಸವನ್ನು ಸಹಿತ ಪೀಪಲ್ಸ್ TV ಮಾಧ್ಯಮ ಮಾಡುತ್ತೆ. ಯಾವುದು ಫೇರ್ ಇದೆಯೋ, ಯಾವುದು ಪ್ರಾಮಾಣಿಕವಾಗಿದೆಯೋ ಅದಕ್ಕೆ ಪೂರಕವಾಗಿ ಬೆಂಬಲ ಸೂಚಿಸುತ್ತೆ ಅಂತ ಹೇಳ್ತೀವಿ. ಇದು ನನ್ನ ಮಾತು. ಥ್ಯಾಂಕ್ ಯು ವೀಕ್ಷಕರೇ. ಏನು SIR ಅನ್ನೋದು ಈ ಸಲ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇಲ್ಲದಿದ್ದರೆ ಮಮತಾ ಬ್ಯಾನರ್ಜಿಯವರು ಖಂಡಿತವಾಗಿ ಗೆಲ್ತಿದ್ರು ಅನ್ನೋದು ನಮ್ಮ ಶಶಿಕಾಂತ್ ಯಡಳ್ಳಿಯವರ ಅಭಿಪ್ರಾಯ. 2 ದಿನ ಸಮಯ ಇದೆ, ಕಾಯ್ದು ನೋಡೋಣ. ನಮಸ್ಕಾರ.